ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಂದಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿ ಇತಿಹಾಸದ ಅಧ್ಯಾಯಗಳನ್ನ ಸರಣಿಯಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋಗಳನ್ನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಒಂದು ದೃಷ್ಟಿಕೋನದಲ್ಲಿಟ್ಕೊಂಡು ಅವರಿಗಾಗಿ ಈ ವಿಡಿಯೋಗಳನ್ನ ತಯಾರಿಸಲಾಗಿದೆ. ಹಾಗೂ ಈ ವಿಡಿಯೋಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರತಕ್ಕಂತಹ FDA, SDA, ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು, PSI ಆಗಿರಬಹುದು, KS ಆಗಿರಬಹುದು ಹಾಗೂ IAS ಆಗಿರಬಹುದು, ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ಚಾಪ್ಟರ್ಗಳೇ ಒಂದು ಬೇಸಿಕ್ ಸೋರ್ಸ್ಗಳಾಗಿವೆ, ಬೇಸಿಕ್ ಒಂದು ಮೂಲಾಧಾರಗಳಾಗಿವೆ. ಇವುಗಳನ್ನ ನೀವು ರೆಫರ್ ಮಾಡಿಕೊಂಡು ಎಲ್ಲ ತರಹದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ಅಟೆಂಡ್ ಆಗಬಹುದಾಗಿದೆ. ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಸ್ಟಡಿ ಸರ್ಕಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡಿ. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಾಗೂ PUC ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ. ಬನ್ನಿ ತರಗತಿಯನ್ನ ಆರಂಭ ಮಾಡೋಣ. ಪೀಠಿಕೆ ಮೊದಲನೇ ಅಧ್ಯಾಯ. ಪೀಠಿಕೆ ದ್ವಿತೀಯ PUC ಇತಿಹಾಸದ ಮೊದಲನೇ ಅಧ್ಯಾಯ. ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದಂತಹ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ, ಮಯನ್ಮಾರ್, ಬಾಂಗ್ಲಾದೇಶ, ಚೀನಾ ಮತ್ತು ಶ್ರೀಲಂಕಾಗಳನ್ನ ಒಳಗೊಂಡಿದೆ. ಗಮನಿಸಬೇಕು, ಇಲ್ಲಿ ಏನನ್ನ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ, ಪದವನ್ನ ಕೊಟ್ಟಿದ್ದಾರೆ ಅಂದ್ರೆ, ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಈ ಒಂದು ರಾಷ್ಟ್ರಗಳ ಮೇಲೆ ಒಂದು ಅವಲಂಬನೆಯಾಗಿದೆ. ಈ ರಾಷ್ಟ್ರಗಳನ್ನ ಕೂಡ ನಮ್ಮ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದೆ ಅನ್ನೋ ಒಂದು ವಾಕ್ಯವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಗಮನಿಸಿ, ಭಾರತ ಉಪಖಂಡ ಅಂದ್ರೆ ಅದರಲ್ಲಿ ಎಷ್ಟು ರಾಷ್ಟ್ರಗಳು ಬರುತ್ತವೆ. ಇಲ್ಲಿ ನಿಮಗೆ ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಭಾರತ ಉಪಖಂಡದಲ್ಲಿ ಒಟ್ಟಾರೆಯಾಗಿ ನಾವು 7 ರಾಷ್ಟ್ರಗಳನ್ನ ಕಾಣ್ತೇವೆ. ಯಾವುದು ಆ 7 ರಾಷ್ಟ್ರಗಳಂದ್ರೆ ಪಾಕಿಸ್ತಾನ, ಭಾರತ, ನೇಪಾಳ, ಭೂತಾನ್, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ಗಳು. ಒಟ್ಟಾರೆಯಾಗಿ ಭಾರತ ಒಂದು ಉಪಖಂಡದಲ್ಲಿ ನಾವು 7 ರಾಷ್ಟ್ರಗಳನ್ನ ಕಾಣಬಹುದಾಗಿದೆ. ಆದ್ರೆ ಭಾರತ ಉಪಖಂಡದಲ್ಲಿ ನಾವು ಅಫ್ಘಾನಿಸ್ತಾನವನ್ನ ಕಾಣೋದಿಲ್ಲ ಹಾಗೂ ಚೀನಾ ದೇಶವನ್ನ ಕಾಣೋದಿಲ್ಲ ಮತ್ತು ಮಯನ್ಮಾರ್ ದೇಶಗಳನ್ನ ಕೂಡ ನಾವು ಭಾರತ ಉಪಖಂಡದಲ್ಲಿ ಕಾಣೋದಿಲ್ಲ. ಈಗ ನಾನು ಡಯಾಗ್ರಾಮ್ ಅಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೀವು ಇದನ್ನೇ ಬರಿಬೇಕಾಗತ್ತೆ. ಮುಂದೆ ವಿಷ್ಣು ಪುರಾಣದ ಈ ಕೆಳಗಿನ ಶ್ಲೋಕವು ಭಾರತ ಉಪಖಂಡದ ವಿಸ್ತೀರ್ಣದ ನಿಖರ ವಿವರಣೆಯನ್ನ ನೀಡುತ್ತದೆ. ಈ ವಿಷ್ಣು ಪುರಾಣದ ಒಂದು ಶ್ಲೋಕವನ್ನ ಓದಿ ಹೇಳ್ತೀನಿ. ಉತ್ತರಂ ಯಸ್ಸಮುದ್ರಸ್ಯಂ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಇದರ ಅರ್ಥವನ್ನ ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಅರ್ಥ: ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವಂತಹ ದೇಶವನ್ನ ಭಾರತ ಅಂತ ಕರೀತಾರೆ. ಹಾಗೂ ಈ ಒಂದು ವ್ಯಾಪ್ತಿಯಲ್ಲಿ, ಈ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ಜನರಿಗೆ ಭರತನ ವಂಶಸ್ಥರು ಅಂತ ಕರೀತಾರೆ. ಅಂದ್ರೆ ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಇಲ್ಲಿ ನೀವು ಹಿಮಾಲಯ ಶ್ರೇಣಿಗಳನ್ನ ಕಾಣಬಹುದಾಗಿದೆ. ಇಲ್ಲೆಲ್ಲ ಹಿಮಾಲಯ ಶ್ರೇಣಿಗಳನ್ನ ಕಾಣಬಹುದು ಮತ್ತು ದಕ್ಷಿಣ ಭಾಗದಲ್ಲಿ ನೀವು ಇಲ್ಲೆಲ್ಲ ಸಮುದ್ರವನ್ನ, ಸಾಗರವನ್ನ ಕಾಣಬಹುದಾಗಿದೆ. ಹೀಗಾಗಿ ಈ ಶ್ಲೋಕದ ಪ್ರಕಾರ ಏನು ಹೇಳುತ್ತೆ, ಈ ಶ್ಲೋಕ ಏನನ್ನ ಹೇಳುತ್ತಂದ್ರೆ, ಈ ಒಂದು ಸಮುದ್ರದ ಉತ್ತರ ಭಾಗಕ್ಕೆ ಇರುವಂತಹ ಈ ಭೂಭಾಗ ಹಾಗೂ ಈ ಹಿಮಾಲಯಗಳ ದಕ್ಷಿಣ ಭಾಗಕ್ಕಿರುವಂತಹ ಭೂಭಾಗದಲ್ಲಿ ವಾಸಿಸ್ತಾ ಇರುವಂತಹ ಒಂದು ಜನರಿಗೆ ಭರತ ಖಂಡದವರು ಮತ್ತು ಭರತನ ವಂಶಸ್ಥರು ಅಂತ ಕರೀತಾರೆ. ಹಾಗೂ ಈ ಒಂದು ಪ್ರದೇಶಕ್ಕೆ ಭಾರತ ಅಂತ ಕರೀತಾರೆ. ಮುಂದೆ ಈ ಉಪಖಂಡವು ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ನೋಡಿ, ನಮ್ಮ ಭಾರತಕ್ಕೆ ಎಷ್ಟು ಹೆಸರುಗಳಿವೆ ಅಂದ್ರೆ, ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ ಮತ್ತು ಇಂಡಿಯಾ. ಮುಂದೆ ಉಪಖಂಡದ ಉತ್ತರ ಭಾಗವನ್ನ ಆರ್ಯಾವರ್ತ ಅಥವಾ ಆರ್ಯರ ನಾಡು ಅಂತ ಕರೀತಾರೆ. ಅಂದ್ರೆ ಈಗ ಡಯಾಗ್ರಾಮ್ ಅಲ್ಲಿ ನೋಡಿ, ಇದನ್ನ ನಾವು ಒಂದು ದೇಶವನ್ನ ಅರ್ಧ ಭಾಗವನ್ನಾಗಿ ವಿಭಜನೆ ಮಾಡಿದಾಗ ಈ ಒಂದು ಉತ್ತರ ಭಾಗವನ್ನ ನಾವು ಆರ್ಯರ ನಾಡು ಅಥವಾ ಆರ್ಯಾವರ್ತ ಅಂತ ಕರಿತೇವೆ. ಮುಂದೆ
ದಕ್ಷಿಣ ಭಾಗವನ್ನ ದಕ್ಷಿಣ ಪಥ ಅಥವಾ ದಕ್ಷಿಣದಲ್ಲಿರುವ ನಾಡು ಅಂತ ಕರೀತಾರೆ. ಈ ಒಂದು ದಕ್ಷಿಣ ಭಾಗದಲ್ಲಿ ಇರುವಂತಹ ಪ್ರದೇಶವನ್ನ ದಕ್ಷಿಣ ಪಥ ಅಂತ ಕರೀತಾರೆ. ಉತ್ತರ ಭಾಗವನ್ನ ಆರ್ಯರ ನಾಡು ಅಂತ ಕರೆದ್ರೆ ದಕ್ಷಿಣ ಭಾಗವನ್ನ ದ್ರಾವಿಡರ ನಾಡು ಅಂತ ಕರೀತಾರೆ. ನೆನಪಿಟ್ಟುಕೊಳ್ಳಿ, ದ್ರಾವಿಡರ ನಾಡು. ಮುಂದೆ ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ದುಷ್ಯಂತ ಹಾಗೂ ಶಕುಂತಲೆಯರ ಮಗನಾದ ಭರತನಿಂದಾಗಿ ಭರತಖಂಡ, ಭರತವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದಿದೆ. ನೋಡಿ, ದುಷ್ಯಂತ ಮಹಾರಾಜ ಹಾಗೂ ಶಾಕುಂತಲೆ ಯಾರು? ವಿಶ್ವಾಮಿತ್ರ ಹಾಗೂ ಮೇನಕೆಯರ ಮಗಳು. ವಿಶ್ವಾಮಿತ್ರ ಹಾಗೂ ಮೇನಕೆಯರಿಂದ ಒಂದು ಹುಟ್ಟಿದಂತ ಮಗಳು ಶಾಕುಂತಲೆ. ಇವರಿಬ್ಬರ ನಡುವೆ ಒಂದು ಪ್ರೇಮವಾಗಿ ಅವರಿಂದ ಹುಟ್ಟಿದಂತ ಮಗ ಭರತ. ಈ ಭರತನಿಂದಾಗಿ ನಮ್ಮ ಈ ಒಂದು ಭಾರತ ಉಪಖಂಡಕ್ಕೆ ಭರತಖಂಡ ಅಂತ ಹೆಸರು ಬಂದಿದೆ, ಭಾರತ ವರ್ಷ ಅಂತ ಬಂದಿದೆ, ಹಾಗೂ ಭಾರತ ಅನ್ನೋ ಹೆಸರುಗಳು ಬಂದಿದೆ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆಗಳ ಪ್ರಕಾರ ಇದನ್ನು ಜಂಬೂ ದ್ವೀಪ ಅಂತ ಗುರುತಿಸಲಾಗಿದೆ. ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪ ಖಂಡವಾಗಿತ್ತೆಂದು, ಇದು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತೆಂದು ಅವರು ಉಲ್ಲೇಖಿಸಿದ್ದಾರೆ. ಇದರ ಆಕಾರವು ಜಂಬೂ ಅಥವಾ ನೇರಳೆ ಹಣ್ಣನ್ನ ಹೋಲುವುದರಿಂದ ಇದಕ್ಕೆ ಜಂಬೂ ದ್ವೀಪವೆಂದು ಹೆಸರಿಸಿದೆ. ನೋಡಿ, ಹಿಂದಿನ ಕಾಲದಲ್ಲಿ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಆವಾಗ ಉದಯದ ಕಾಲಗಳು. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಪೂರ್ವಜರು ಎಕ್ಸಾಕ್ಟ್ ಆಗಿ ಒಂದು ಭಾರತದ ಮ್ಯಾಪ್ ಅನ್ನ ಅವರಿಗೆ ಬಿಡಿಸೋಕೆ ಆಗಿರಲಿಲ್ಲ. ಒಂದು ಜಂಬೂ ದ್ವೀಪ ಅನ್ನೋ ಒಂದು ಕಲ್ಪನೆಯ ಒಂದು ದೇಶವನ್ನ ಅವರು ಮ್ಯಾಪ್ ಅಲ್ಲಿ ಬಿಡಿಸಿದ್ರು. ಅದು ನೇರಳೆ ಆಕಾರದ್ದಾಗಿತ್ತು ಮ್ಯಾಪ್. ಓಕೆ, ಆ ಒಂದು ಚಿತ್ರಪಟ ಮ್ಯಾಪ್ ಏನಾಗಿತ್ತು, ನೇರಳೆ ಆಕಾರ ಇದ್ದಿದ್ರಿಂದ ಅದನ್ನ ಒಂದು ಜಂಬೂ ದ್ವೀಪ ಅಂತ ಕರೆಯಲಾಗಿತ್ತು. ಇದು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತೆಂದು ಅವರು ಉಲ್ಲೇಖಿಸಿದ್ದಾರೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ನೋಡಿ, ಇಂಡಿಯಾ ಎಂಬ ಪದವು ಯಾವ ಒಂದು ಭಾಷೆಯಿಂದ, ಯಾವ ಒಂದು ಪದದಿಂದ ಬಂದಿದೆ ಅಂದ್ರೆ ಗ್ರೀಕ್ ಪದದಿಂದ ಇಂಡಿಯಾ ಎಂಬ ಪದ ಬಂದಿದೆ. ಉಪಖಂಡದ ಪ್ರಮುಖ ನದಿಯಾದಂತಹ ಸಿಂಧೂ ನದಿಗೆ ಈ ಪದವನ್ನ ಬಳಸಲಾಗಿದೆ. ಇಲ್ಲಿ ಸಿಂಧೂ ನದಿ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಹರಿದು ಕೊನೆಗೆ ಅದು ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಉಪಖಂಡದ ಪ್ರಮುಖ ನದಿಯಾದಂತಹ ಸಿಂಧೂ ನದಿಗೆ ಈ ಪದವನ್ನ ಬಳಸಲಾಗಿದೆ. ಇಂಡೋಸ್ ಅಥವಾ ಇಂಡಸ್ ಅಂತ ಕರಿತೇವೆ. INDUS, ಇಂಡಸ್. ಇಂಡಿಯಾ ಎಂಬ ಪದವು ದಕ್ಷಿಣ ಭಾರತವನ್ನ ಒಳಗೊಂಡಿದೆ ಎಂಬುದು ಗಮನಿಸಬೇಕಾದಂತಹ ಅಂಶವಾಗಿದೆ. ಹಿಂದೂಸ್ತಾನ ಎಂಬ ಹೆಸರು ಮಧ್ಯಯುಗದಲ್ಲಿ ವ್ಯಾಪಕವಾಗಿ ಬಳಕೆಗೆ ಬಂತು. ಪರ್ಷಿಯನ್ನರು ಸಿಂಧೂ ನದಿಯನ್ನ ಹಿಂದೂ ನದಿ ಅಂತ ಕರೆದ್ರು. ಅದರ ಭೂಪ್ರದೇಶವನ್ನ ಹಿಂದೂಸ್ತಾನ ಅಂತ ಕರೆದ್ರು. ಇದರ ಸಂಕ್ಷಿಪ್ತ ರೂಪವೇ ಹಿಂದ್ ಆಗಿದ್ದು ಆಧುನಿಕ ಭಾರತೀಯ ಗಣರಾಜ್ಯವನ್ನ ಪ್ರತಿನಿಧಿಸುತ್ತದೆ. ನೋಡಿ, ಪರ್ಷಿಯನ್ನರು ಈ ಒಂದು ಇಂಡಸ್ ನದಿಯನ್ನ ಅಥವಾ ಸಿಂಧೂ ನದಿಯನ್ನ ಅವರು ಏನಂತ ಕರೆದ್ರು, ಹಿಂದೂ ನದಿ ಅಂತ ಕರೆದ್ರು. ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ಹಿಂದೂ ಜನಾಂಗದವರು, ಹಿಂದೂ ಧರ್ಮದವರು ವಾಸಿಸ್ತಾ ಇದ್ದರಿಂದ ಪರ್ಷಿಯಾ ದೇಶದವರು ಅಥವಾ ಈಗಿನ ಇರಾನ್ ದೇಶದವರು ನಮ್ಮ ಒಂದು ಭಾರತವನ್ನ ಅಥವಾ ಇಲ್ಲಿರುವಂತಹ ಜನರನ್ನ ಹಿಂದೂ ಅಂತ ಕರೆದ್ರು. ಇಲ್ಲಿ ಪ್ರದೇಶವನ್ನ ಹಿಂದೂಸ್ತಾನ ಅಂತ ಕರೀತಾರೆ ಪರ್ಷಿಯನ್ನರು. ನೋಡಿ, ಇಲ್ಲಿ ಗಮನಿಸಿ, ಪರ್ಷಿಯನ್ನರು ಇವರೆಲ್ಲ. ನೋಡಿ, ಇಲ್ಲಿ ನಿಮಗೆ ಭಾರತದ ಮ್ಯಾಪ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಗುಜರಾತ್. ಇಲ್ಲಿ ಕೆಳಗಡೆ ಭಾರತದ ಮ್ಯಾಪ್ ಬರುತ್ತೆ. ಈ ತರ ಭಾರತದ ಮ್ಯಾಪ್ ಬಂದು ಇಲ್ಲಿ ಮುಂದೆ ನಿಮಗೆ ಮೇಲ್ಗಡೆ ಜಮ್ಮು ಮತ್ತು ಕಾಶ್ಮೀರಗಳು ಬರುತ್ತೆ. ಇದು ಪರ್ಷಿಯನ್ ಎಂಪೈರ್ ಅಥವಾ ಪರ್ಷಿಯನ್ ಒಂದು ಸಾಮ್ರಾಜ್ಯವಾಗಿದೆ. ಇದಾದ ನಂತರ ಇಲ್ಲಿ ಗಮನಿಸಿ, ಇವರು ಗ್ರೀಕರು. ಭಾರತಕ್ಕೆ ನೀವು ವಾಯುವ್ಯ ಭಾಗದಿಂದ, ಇದು ಭಾರತದ ವಾಯುವ್ಯ ಭಾಗ ಆಗಿದೆ. ಇಲ್ಲಿಂದ ಯಾರು ಬಂದ್ರು? ಪರ್ಷಿಯನ್ನರು ಬಂದ್ರು, ಹಾಗೂ ಗ್ರೀಕರು ಬಂದ್ರು, ಯುರೋಪಿಯನ್ನರು ಬಂದ್ರು. ಹಲವಾರು ಜನರು ಈ ಒಂದು ಮಾರ್ಗದ ಮೂಲಕ ಬಂದ್ರು. ಇದನ್ನ ನೀವು ಗಮನಿಸಬೇಕಾಗಿದೆ. ಮುಂದೆ ನೋಡಿ, ಭಾರತದ ಭೌಗೋಳಿಕ ಲಕ್ಷಣಗಳಾದಂತಹ ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು, ಮರುಭೂಮಿ, ಪರ್ವತಗಳು ಯಾವುದು? ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಮುಂತಾದ ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರಗಳು ಭಾರತದ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟಕಗಳನ್ನ ರೂಪಿಸಿವೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ನೋಡಿ, ಭಾರತದ ಭೌಗೋಳಿಕ ಲಕ್ಷಣಗಳ್ಯಾವುದು? ಹಿಮಾಲಯ ಪರ್ವತಗಳು. ಇಲ್ಲಿ ಕೆಳಗಡೆ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಇವೆಲ್ಲ ಹಿಮಾಲಯ ಪರ್ವತ ಶ್ರೇಣಿಗಳು.
ಇದು ಭಾರತದ ಒಂದು ಭೌಗೋಳಿಕ ಲಕ್ಷಣವಾಗಿದೆ. ಭೌಗೋಳಿಕ ಅಂದ್ರೇನು? ಭೌಗೋಳಿಕ. ಭೌ ಅಂದ್ರೆ ಭೂಮಿ ಅಂತ ಅರ್ಥ, ಗೋಳಿಕ ಅಂದ್ರೆ ಗೋಳ. ಭೂಮಿಯ ಗೋಳದಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಒಂದು ಪ್ರದೇಶಗಳನ್ನ ನಾವು ಭೌಗೋಳಿಕ ಅಂತ ಕರಿತೀವಿ. ಆ ಭೌಗೋಳಿಕದಲ್ಲಿ ನಮಗೆ ಹಿಮಾಲಯಗಳು ಕಾಣಿಸ್ತವೆ. ನಮ್ಮ ಭಾರತದಲ್ಲಿ ಹಿಮಾಲಯಗಳಿವೆ. ಉತ್ತರದ ಬಯಲುಗಳು ನೋಡಿ, ಉತ್ತರದ ಬಯಲುಗಳು ಈ ಒಂದು ಹಿಮಾಲಯಗಳಿಂದ ಹುಟ್ಟಿದಂತಹ ನದಿಗಳು ಹರಿದು ಅವು ಬಂಗಾಳ ಕೊಲ್ಲಿಯನ್ನ ಸೇರಿವೆ. ಈ ಒಂದು ಬಂಗಾಳ ಕೊಲ್ಲಿಯನ್ನು ಸೇರುವಂತ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಹಾಯ್ದು ಹೋಗುವಾಗ ಅವು ಬಯಲುಗಳನ್ನ ನಿರ್ಮಾಣ ಮಾಡಿವೆ. ಅಂದ್ರೆ ಹಿಮಾಲಯಗಳಿಂದ ಹೊತ್ತು ತಂದಂತಹ ಮೆಕ್ಕಲು ಮಣ್ಣುಗಳನ್ನ ಆ ಪ್ರದೇಶದಲ್ಲಿ ವ್ಯಾಪಕವಾಗಿ ಒಂದು ಸಮನಾಗಿ ಹರಡಿದ್ದರಿಂದ ಅವು ಬಯಲು ಪ್ರದೇಶಗಳಾಗಿವೆ, ಒಂದೇ ಸಮತಟ್ಟಾದಂತಹ ಪ್ರದೇಶಗಳಾಗಿವೆ. ಮುಂದೆ ಮರುಭೂಮಿಗಳು, ರಾಜಸ್ಥಾನದ ಥಾರ್ ಮರುಭೂಮಿಯನ್ನು ನೀವು ಇಲ್ಲಿ ಗಮನಿಸಬಹುದಾಗಿದೆ. ಅಂದ್ರೆ ಭಾರತದಲ್ಲಿ ನಿಮಗೆ ಭೌಗೋಳಿಕ ವೈವಿಧ್ಯತೆಗಳು ಏನೇನಿದೆ ಅಂದ್ರೆ ಹಿಮಾಲಯಗಳಿವೆ, ಥಾರ್ ಮರುಭೂಮಿಗಳಿವೆ, ಇದಾದ ನಂತರ ಉತ್ತರದ ಬಯಲುಗಳಿವೆ, ನಂತರ ಪರ್ವತಗಳು. ಯಾವ ಪರ್ವತಗಳು ನೋಡಿ, ಇದು ವಿಂಧ್ಯ ಪರ್ವತಗಳು, ಮಾರ್ಕ್ ಮಾಡ್ತಾ ಇರೋದು ವಿಂಧ್ಯ ಪರ್ವತಗಳು. ಅರಾವಳಿ ಪರ್ವತಗಳು ಈ ರೀತಿ ಬರುತ್ತೆ, ಇದು ಅರಾವಳಿ ಪರ್ವತಗಳು. ನಂತರ ಸಹ್ಯಾದ್ರಿ ಬೆಟ್ಟಗಳು ಅಥವಾ ಪಶ್ಚಿಮ ಘಟ್ಟಗಳು ನಮ್ಮ ಕರ್ನಾಟಕದಲ್ಲೂ ಕಾಣಬಹುದು, ಮಹಾರಾಷ್ಟ್ರದಲ್ಲೂ ಕಾಣಬಹುದು, ಕೇರಳದಲ್ಲಿ ಕಾಣಬಹುದು, ತಮಿಳುನಾಡಲ್ಲಿ ಕಾಣಬಹುದು. ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ತಾ ಇರೋದು ಇವೆಲ್ಲ ಸಹ್ಯಾದ್ರಿ ಪರ್ವತಗಳು ಅಥವಾ ಪಶ್ಚಿಮ ಘಟ್ಟಗಳನ್ನ ನಮ್ಮ ಭಾರತ ಒಳಗೊಂಡಿದೆ. ಮುಂದೆ ದಕ್ಷಿಣ ಪ್ರಸ್ಥಭೂಮಿ ನೋಡಿ, ದಕ್ಷಿಣ ಪ್ರಸ್ಥಭೂಮಿ ಇಲ್ಲಿ ಮ್ಯಾಪ್ ಅಲ್ಲಿ ಗಮನಿಸಿ, ಇಷ್ಟು ಭಾಗ ಎಲ್ಲ ಕಂಪ್ಲೀಟ್ ಆಗಿ ಇದು ದಕ್ಷಿಣ ಪ್ರಸ್ಥಭೂಮಿಯಾಗಿದೆ. ಇದೆಲ್ಲ ದಕ್ಷಿಣ ಪ್ರಸ್ಥಭೂಮಿಯಾಗಿದೆ. ಮತ್ತು ಕರಾವಳಿ ತೀರಗಳು, ಭಾರತಕ್ಕೆ ಒಂದು ಕರಾವಳಿ ತೀರಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಈ ಕಡೆ ಭಾಗದಲ್ಲಿ ಪೂರ್ವದಲ್ಲೂ ಕೂಡ ಕರಾವಳಿ ತೀರ ಇದೆ, ಪಶ್ಚಿಮ ಭಾಗದಲ್ಲೂ ಕೂಡ ಕರಾವಳಿ ತೀರ ಇದೆ. ಭಾರತದ ದಕ್ಷಿಣ ಭಾಗದಲ್ಲೂ ಕೂಡ ನಾವು ಕರಾವಳಿಗಳನ್ನ ಗಮನಿಸಬಹುದಾಗಿದೆ. ಹೀಗಾಗಿ ಭಾರತದ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟಕಗಳನ್ನ ಇವೆಲ್ಲವೂ ರೂಪಿಸಿವೆ ಮತ್ತು ವಿವಿಧ ಸಾಂಸ್ಕೃತಿಕಗಳ ಒಂದು ಬೆಳವಣಿಗೆಯೂ ಕಾರಣವಾಗಿವೆ. ಹಿಮಾಲಯ ಪರ್ವತವು ಭಾರತವನ್ನ ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಗೊಳಿಸಿದೆ. ಅದು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆಯನ್ನು ನಿರ್ಮಿಸಿ ಭಾರತವನ್ನ ಉತ್ತರದ ಆಕ್ರಮಣಕಾರರು ಹಾಗೂ ಶೀತ ಮಾರುತಗಳಿಂದ ರಕ್ಷಣೆ ಮಾಡಿದೆ. ನೋಡಿ, ಹಿಮಾಲಯ ಪರ್ವತಗಳು ಇಲ್ಲಿ ಮ್ಯಾಪ್ ಅಲ್ಲಿ ನಿಮಗೆ ಮಾರ್ಕ್ ಮಾಡ್ತೀನಿ. ಹಿಮಾಲಯ ಪರ್ವತಗಳು ಇಲ್ಲಿ ಮ್ಯಾಪ್ ಅಲ್ಲಿ ಗಮನಿಸಿ. ಈ ಒಂದು ಹಿಮಾಲಯ ಪರ್ವತಗಳು ಉತ್ತರದ ಭಾಗದಿಂದ ಇನ್ನುಳಿದ ಪ್ರದೇಶಗಳನ್ನ ಒಂದು ಪ್ರತ್ಯೇಕ ಮಾಡಿದೆ. ನೋಡಿ, ಇಲ್ಲಿ ಟಿಬೆಟ್ ಪ್ರದೇಶ ಇದೆ, ಚೀನಾ ಇದೆ. ಈ ಒಂದು ಇದರ ಮೇಲ್ಗಡೆ ಉತ್ತರ ಭಾಗದಲ್ಲಿ ನಾವು ಏನು ಗಮನಿಸಬಹುದು, ಮಂಗೋಲಿಯಾ, ಚೀನಾದ ಒಂದು ಉತ್ತರ ಭಾಗದಲ್ಲಿ ಮಂಗೋಲಿಯಾವನ್ನ ಗಮನಿಸಬಹುದು. ಮಂಗೋಲಿಯಾದ ಉತ್ತರ ಭಾಗಕ್ಕೆ ರಷ್ಯಾ ದೇಶವನ್ನ ಗಮನಿಸಬಹುದು. ಇವೆಲ್ಲ ದೇಶಗಳಿಂದ ಹಿಮಾಲಯ ಶ್ರೇಣಿಗಳು ನಮ್ಮನ್ನ ಪ್ರತ್ಯೇಕಗೊಳಿಸಿವೆ. ಇದು ನಮಗೆ ಬಹಳ ಸಹಾಯಕವಾಗಿದೆ. ಯಾಕಂದ್ರೆ ಈ ಒಂದು ಹಿಮಾಲಯ ಪರ್ವತಗಳು ನಮಗೆ ನೈಸರ್ಗಿಕ ತಡೆಗೋಡೆಗಳಾಗಿವೆ. ನೈಸರ್ಗಿಕ ತಡೆಗೋಡೆಗಳಾಗಿ ನಮಗೆ ಹೇಗೆ ಸಹಾಯ ಮಾಡಿವೆ ಅಂದ್ರೆ, ಉತ್ತರದ ಆಕ್ರಮಣಕಾರರು ಅಂದ್ರೆ ಮಂಗೋಲಿಯನ್ನರಾಗಿರ್ಬಹುದು ಅಥವಾ ಒಂದು ಚೀನಾದ ದಾಳಿಕೋರರಾಗಿರ್ಬಹುದು, ಇವರು ನೇರವಾಗಿ ಭಾರತಕ್ಕೆ ಬಂದು ದಾಳಿ ಮಾಡೋದಕ್ಕೆ ಇವರಿಗೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಇವರೆಲ್ಲ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ದಾಟಿಕೊಂಡು ಬರಬೇಕಾಗಿತ್ತು. ಅದು ಅಷ್ಟು ಸುಲಭದ ಮಾತಾಗಿಲ್ಲ. ಯಾಕಂದ್ರೆ ಹಿಮಾಲಯ ಪರ್ವತಗಳಲ್ಲಿ ಒಂದು ಉಷ್ಣಾಂಶ -°C ನಲ್ಲಿರುತ್ತೆ, ತುಂಬಾ ಕಡಿಮೆ ಒಂದು ಉಷ್ಣಾಂಶ ಇರುತ್ತೆ. ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳು 16 ಕಿಲೋಮೀಟರ್ಗಳು ಅಂದ್ರೆ ಸುಮಾರು 5, 6, 7 ಕಿಲೋಮೀಟರ್ನಷ್ಟು ಎತ್ತರವಾಗಿವೆ ಹಿಮಾಲಯ ಪರ್ವತ ಶ್ರೇಣಿಗಳು. ಅವುಗಳನ್ನ ಹತ್ತಿ ಇಳಿದು ನಮ್ಮ ಭಾರತಕ್ಕೆ ಬಂದು ಯುದ್ಧ ಮಾಡುವಷ್ಟು ಕೆಪಾಸಿಟಿ, ಸಾಮರ್ಥ್ಯ ಅವರಿಗೆ ಇರಲಿಲ್ಲ. ಇದನ್ನ ತಡೆದಿದ್ದ್ಯಾವುದು? ಹಿಮಾಲಯ ಪರ್ವತಗಳು. ಹಾಗೂ ಶೀತ ಮಾರುತಗಳಿಂದ ನಮ್ಮನ್ನ ಹಿಮಾಲಯ ಪರ್ವತಗಳು ರಕ್ಷಿಸಿದೆ. ಏನಿದು ಶೀತ ಮಾರುತಗಳಂದ್ರೆ, ಈ ಚಿತ್ರದಲ್ಲಿ ನೀವು ಗಮನಿಸಿ, ಇದು ಉತ್ತರ ಧ್ರುವ. ಓಕೆ, ನಮ್ಮ ಭೂಮಿಯ ಉತ್ತರ ಧ್ರುವ, ಇದು ನಮ್ಮ ಭಾರತ. ಇಲ್ಲಿ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ಕಾಣಬಹುದಾಗಿದೆ. ಈ ಒಂದು ಲೈನ್ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಸೂಚಿಸುತ್ತದೆ. ಇದು ಭೂಮಧ್ಯ ರೇಖೆಯನ್ನ ಸೂಚಿಸುತ್ತದೆ. ಕೆಳಗಡೆಯದು ಮಕರ ಸಂಕ್ರಾಂತಿ ವೃತ್ತವನ್ನ ಸೂಚಿಸುತ್ತದೆ. ನೋಡಿ, ಈ ಒಂದು ಉತ್ತರ ಧ್ರುವದಲ್ಲಿ ಇರುವಂತಹ ಹಿಮಗಳು ಅಥವಾ ಮಂಜುಗಡ್ಡೆಗಳು, ಇಲ್ಲಿರುವಂತಹ ಒಂದು ತಂಪಾದ ಗಾಳಿಯು ಭಾರತದ ಕಡೆಗೆ ಬೀಸಿ ಬರುತ್ತಿರಲು, ಅತಿಯಾದಂತಹ ತಂಪಾದ ಗಾಳಿಯು ರಷ್ಯಾದಲ್ಲೂ ಕೂಡ ಒಂದು ಮಂಜುಗಡ್ಡೆಗಳ ಪ್ರದೇಶಗಳಿವೆ. ಇವೆಲ್ಲ ತಂಪಾದ ಗಾಳಿಗಳು ಭಾರತಕ್ಕೆ ನಮ್ಮನ್ನು ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳು ನಮಗೆ ರಕ್ಷಣೆಯನ್ನ ನೀಡಿವೆ. ಈ ಒಂದು
ಶೀತ ಮಾರುತಗಳನ್ನ ಹಿಮಾಲಯ ಪರ್ವತ ಗೋಡೆಗಳಾಗಿ ತಡೆದಿವೆ. ಹೀಗಾಗಿ ನಮ್ಮ ಭಾರತದಲ್ಲಿ ಅಷ್ಟಾಗಿ ಚಳಿಯ ವಾತಾವರಣ ಚಳಿಗಾಲದಲ್ಲಿ ಕಂಡುಬರುವುದಿಲ್ಲ. ಮುಂದೆ ಹಿಮಾಲಯ ಪರ್ವತ ಶ್ರೇಣಿಗಳು ಸದಾಕಾಲ ಹರಿಯುವಂತಹ ನದಿಗಳಿಗೆ ಜನ್ಮ ನೀಡಿವೆ. ಅಂದ್ರೆ ಹಿಮಾಲಯ ಪರ್ವತಗಳಲ್ಲಿ ಹಿಮ ಇರುವುದರಿಂದ ಅದು ಸಾರ್ವಕಾಲಿಕವಾಗಿ ಸದಾ ಕರಗ್ತಾ ಇರೋದ್ರಿಂದ ಅದು ಸಾರ್ವಕಾಲಿಕವಾದಂತಹ ನದಿಗಳಿಗೆ ಜನ್ಮ ನೀಡಿದೆ. ಉದಾಹರಣೆಗೆ ಗಂಗಾ ನದಿಯಾಗಿರಬಹುದು, ಬ್ರಹ್ಮಪುತ್ರ ನದಿಯಾಗಿರಬಹುದು, ಯಮುನಾ ನದಿಯಾಗಿರಬಹುದು, ಸಿಂಧೂ ನದಿಯಾಗಿರಬಹುದು. ಇವೆಲ್ಲವೂ ಹಿಮಾಲಯದಲ್ಲಿ ಹುಟ್ಟಿರುವಂತಹ ಒಂದು ನದಿಗಳಾಗಿವೆ. ಇವು ಸಾರ್ವಕಾಲಿಕ ನದಿಗಳು. ಸಾರ್ವಕಾಲಿಕ ನದಿಗಳಂದ್ರೆ ಇವು ಯಾವತ್ತೂ ಬತ್ತುವುದಿಲ್ಲ, ಇವು ಯಾವತ್ತೂ ಕೊನೆಯಾಗುವುದಿಲ್ಲ. ವರ್ಷವಿಡೀ ಪ್ರತಿ ಸೆಕೆಂಡ್ ಕೂಡ ಹರಿತಾನೇ ಇರುತ್ತೆ. ಆದ್ರೆ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಗಮನಿಸಿ, ಕೃಷ್ಣಾ ನದಿಯಾಗಿರ್ಬೋದು, ತುಂಗಭದ್ರಾ ನದಿಯಾಗಿರ್ಬೋದು, ಕಾವೇರಿ ನದಿಯಾಗಿರ್ಬೋದು, ಇವೆಲ್ಲ ಸಾರ್ವಕಾಲಿಕ ನದಿಗಳಲ್ಲ. ಕೇವಲ ಮಳೆ ಬಂದಾಗ ಮಾತ್ರ ನದಿಗಳು ಉಕ್ಕಿ ಹರಿಯುತ್ತವೆ. ಉಳಿದಂತ ಸಮಯದಲ್ಲಿ ನದಿಗಳು ಬರಡಾಗಿರುತ್ತವೆ, ನದಿಗಳಲ್ಲಿ ನೀರೇ ಇರುವುದಿಲ್ಲ. ನಂತರ ಈ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದ ಬಯಲುಗಳನ್ನು ನಿರ್ಮಿಸಿವೆ. ನಾನು ಆವಾಗಲೇ ಹೇಳಿದಂತೆ ಒಂದು ಹಿಮಾಲಯದಿಂದ ಹರಿದು ಬರ್ತಾ ಇರತಕ್ಕಂತಹ ನದಿಗಳು ಹಿಮಾಲಯದ ತಪ್ಪಲಲ್ಲಿ ಇರುವಂತಹ ಮಣ್ಣುಗಳನ್ನ, ಒಂದು ಮೆಕ್ಕಲು ಮಣ್ಣನ್ನ ಹೊತ್ತು ತಂದು ಹಿಮಾಲಯದ ಕೆಳಗಿನ ಭಾಗ ಅಥವಾ ನಮ್ಮ ಭಾರತದ ಉತ್ತರದ ಭಾಗದಲ್ಲಿ ಈ ಒಂದು ಮಣ್ಣನ್ನ ಸಮೃದ್ಧವಾಗಿ ಹರಡಿವೆ. ಈ ಮೆಕ್ಕಲು ಮಣ್ಣನ್ನ ಸಮೃದ್ಧವಾಗಿ ಹರಡಿ ಉತ್ತರದ ಬಯಲು ಮೈದಾನಗಳನ್ನ ಈ ನದಿಗಳು ನಿರ್ಮಾಣ ಮಾಡಿವೆ. ಬಯಲು ಪ್ರದೇಶಗಳು ಹೇಗೆ ನಿರ್ಮಾಣ ಆಗತ್ತೆ? ಈ ಒಂದು ನದಿಗಳು ಹರಿದು ಬರುವಾಗ ಪ್ರವಾಹಗಳು ಉಂಟಾಗಿ ಈ ನದಿಗಳಿಂದ ನೀರು ಹೊರಗಡೆ ಆಚೆಗೆ ಬಂದು ಅಲ್ಲಿರುವ ಮಣ್ಣು ಕೂಡ ಹೊರಗಡೆ ಆಚೆಗೆ ಬಂದು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮಣ್ಣೆಲ್ಲ ಹರಡೋದ್ರಿಂದ ಅಲ್ಲಿ ನಮಗೆ ಉತ್ತರದ ಬಯಲುಗಳು ಉಂಟಾಗಿವೆ. ಈ ಬಯಲುಗಳು ನಾಗರಿಕತೆ ಮತ್ತು ಸಾಮ್ರಾಜ್ಯದ ತೊಟ್ಟಿಲುಗಳಾಗಿದ್ದವು. ನೋಡಿ, ನಾಗರಿಕತೆ ಅಂದ್ರೆ ಹರಪ್ಪ ನಾಗರಿಕತೆ ಆಗಿರಬಹುದು ಅಥವಾ ವಿವಿಧ ನಾಗರಿಕತೆಗಳಾಗಿರ್ಬೋದು, ಎಲ್ಲವೂ ನದಿಗಳ ದಂಡೆಯ ಮೇಲೆಯೇ ಒಂದು ಉಗಮವಾಗುತ್ತವೆ ಮತ್ತು ಅಲ್ಲೇ ಬಾಳಿಕೆಯಾಗುತ್ತವೆ. ಯಾಕಂದ್ರೆ ಯಾವುದೇ ಒಂದು ಜೀವಿ ವಾಸ ಮಾಡಬೇಕು, ಬದುಕಬೇಕಂದ್ರೆ ಅವನಿಗೆ ನೀರು ಅತ್ಯವಶ್ಯಕ. ನೀರು ಬೇಕಾಗಿದ್ದರಿಂದ ಅವನು ನದಿಯ ಪಕ್ಕದಲ್ಲೇ ಒಂದು ವಾಸಸ್ಥಾನವನ್ನ ಮಾಡ್ಕೊಳ್ತಾನೆ. ಗಮನಿಸಿ, ನೀವೆಲ್ಲ ನೆನಪು ಮಾಡ್ಕೊಳ್ಳಿ. ಹರಪ್ಪ ನಾಗರಿಕತೆ ದೊರೆತಿದ್ದು ಕೂಡ ರಾವಿ ನದಿಯ ದಂಡೆ ಮೇಲೆ. ಮೊಹೆಂಜೋದಾರೋ ನಗರ ದೊರೆತಿದ್ದು ಕೂಡ ಒಂದು ಸಿಂಧೂ ನದಿಯ ದಡದ ಮೇಲೆ. ಇವೆಲ್ಲ ನಾಗರಿಕತೆಗಳು ನಮಗೆ ನದಿಯ ಪಕ್ಕದಲ್ಲೇ ದೊರೆತಿವೆ. ಯಾಕಂದ್ರೆ ನದಿ ನಮಗೆ ಒಂದು ಅತ್ಯವಶ್ಯಕ, ಒಂದು ಜೀವಾಮೃತವಾಗಿದೆ ನೀರು. ಮುಂದೆ ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿದ್ದವು. ಇಲ್ಲಿಯೇ ಸಾಮ್ರಾಜ್ಯಗಳು ಸುತ್ತಮುತ್ತ ಬೆಳೆದಿದ್ದವು. ನೀರಿನ ಒಂದು ಅವೈಲೇಬಿಲಿಟಿ ಬೇಕಾಗುತ್ತದೆ. ಫಲವತ್ತಾದ ಭೂಮಿಯಿಂದ ದೊರಕಿದ ಸಮೃದ್ಧಿ ಮತ್ತು ಸಿರಿವಂತಿಕೆಯು ಮೂಲಭೂತ ಅವಶ್ಯಕತೆಗಳ ಲಭ್ಯತೆಯನ್ನ ನಿಶ್ಚಿತಪಡಿಸಿತು. ಅಂದ್ರೆ ಈ ಒಂದು ನದಿ ಬಯಲುಗಳಲ್ಲಿ ವಾಸಿಸ್ತಾ ಇರತಕ್ಕಂತಹ ಜನರು ಅಲ್ಲಿ ಒಂದು ದವಸ ಧಾನ್ಯಗಳನ್ನ ಬೆಳೆಯೋಕೆ ಶುರು ಮಾಡಿದ್ರು. ಅವರು ಸಿರಿವಂತರು ಆಗೋಕೆ ಶುರು ಮಾಡಿದ್ರು. ಒಂದು ಸಲ ಸಿರಿವಂತರು ಆದ್ರೆ ಅವರಿಗೆ ಎಲ್ಲವೂ ಲಭಿಸುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಮೃದ್ಧಿ ಮತ್ತು ಸಿರಿವಂತಿಕೆಯು ಮೂಲಭೂತ ಅವಶ್ಯಕತೆಗಳನ್ನದು ಪೂರೈಸುತ್ತದೆ. ಇದು ಮಾನವನ ಭೌತಿಕ, ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆಗೆ ದಾರಿಯನ್ನ ಮಾಡಿಕೊಡ್ತು. ಯಾವುದು? ಈ ಒಂದು ನದಿ ಪ್ರದೇಶಗಳು ಅಥವಾ ಉತ್ತರದ ಬಯಲು ಪ್ರದೇಶಗಳು. ಈ ಪ್ರದೇಶದಲ್ಲಿಯೇ ಮಹಾನ್ ನಾಗರಿಕತೆಗಳಾದಂತಹ ಸಿಂಧು ಮತ್ತು ವೈದಿಕ ಸಂಸ್ಕೃತಿಗಳು ಬೆಳೆದವು. ಉತ್ತರದ ಕಣಿವೆಗಳಾದ ಖೈಬರ್, ಬೋಲಾನ್ ಮುಂತಾದವುಗಳು ಭಾರತೀಯರಿಗೆ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡಿತ್ತು ಮತ್ತು ಭಾರತವನ್ನ ಪಾಶ್ಚಿಮಾತ್ಯರ ನಿರಂತರ ದಾಳಿಗೆ ಒಡ್ಡಿದವು. ಓಕೆ, ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಈ ಚಿತ್ರದಲ್ಲಿ ನೀವು ಗಮನಿಸಿ. ಇದು ಭಾರತ, ಇದು ಬೋಲಾನ್ ಪಾಸ್ ಅಂತ ಕರೀತಾರೆ. ಈಗ ಸದ್ಯಕ್ಕೆ ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿದೆ. ಬೋಲಾನ್ ಕಣಿವೆ. ಖೈಬರ್ ಕಣಿವೆ ಕೂಡ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಒಂದು ಗಡಿಯಲ್ಲಿದೆ, ಬಾರ್ಡರ್ ನಲ್ಲಿದೆ. ಈಗ ಸದ್ಯಕ್ಕೆ ಇದು ಭಾರತದಲ್ಲಿ ಇಲ್ಲ. ಆದ್ರೆ ಹಿಂದಿನ ಕಾಲಕ್ಕೆ ನಾವು ಹೋಲಿಸಿದ್ರೆ ಇದು ನಮ್ಮ ಭಾರತದ ಉಪಖಂಡದಲ್ಲಿ ಇತ್ತು. ನಮ್ಮ ಭಾರತ ಉಪಖಂಡದಲ್ಲಿ ಪಾಕಿಸ್ತಾನವೂ ಸೇರಿದ್ರಿಂದ ನಮ್ಮ ಭಾರತ ಉಪಖಂಡದಲ್ಲಿ ಬೋಲಾನ್ ಕಣಿವೆ ಕೂಡ ಇತ್ತು, ಖೈಬರ್ ಕಣಿವೆ ಕೂಡ ಇತ್ತು. ಕಣಿವೆಗಳಂದ್ರೆ ಏನು? ಕಣಿವೆಗಳಂದ್ರೆ ಅದು ಒಂದು ಇಕ್ಕಟ್ಟಾದಂತಹ ಜಾಗ. ಈ ಒಂದು ಪರ್ವತಗಳಲ್ಲಿ ಇಕ್ಕಟ್ಟಾದಂತಹ ಜಾಗ. ಈ ಒಂದು ಜಾಗಗಳಲ್ಲಿ ಮಾತ್ರವೇ ಮನುಷ್ಯರು ಒಂದು ನುಸುಳೋಕೆ ಸಾಧ್ಯವಾಗ್ತಾ ಇತ್ತು.
ಅಂದ್ರೆ ಮನುಷ್ಯರು ಅಲ್ಲಿ ಬರೋಕೆ ಸಾಧ್ಯವಾಗ್ತಾ ಇತ್ತು, ಅಲ್ಲಿ ಚಲಿಸೋಕೆ ಸಾಧ್ಯ ಆಗ್ತಾ ಇತ್ತು. ಯಾಕಂದ್ರೆ ಬರೀ ಬೆಟ್ಟ ಗುಡ್ಡಗಳನ್ನ ನೀವು ಹತ್ತಿ ಇಳಿಯೋಕೆ ಸಾಧ್ಯ ಆಗೋದಿಲ್ಲ. ಕಣಿವೆಗಳಿರಬೇಕು, ಸ್ವಲ್ಪನಾದ್ರೂ ಸಂಧಿ ಇರಬೇಕು. ಆ ಸಂಧಿ ಇದ್ರೆ ಮಾತ್ರವೇ ಮನುಷ್ಯರಿಗೆ ಒಂದು ಮೂವ್ಮೆಂಟ್ ಆಗೋದಕ್ಕೆ, ಅಲ್ಲಿ ಚಲಿಸೋಕೆ ಆರಾಮಾಗತ್ತೆ. ಹೀಗಾಗಿ ಇಲ್ಲಿ ಬೋಲಾನ್ ಕಣಿವೆ ಮತ್ತು ಖೈಬರ್ ಕಣಿವೆಗಳು ತುಂಬಾ ಪ್ರಸಿದ್ಧವಾಗಿವೆ. ಈ ಒಂದು ಕಣಿವೆಗಳ ಮೂಲಕವೇ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನ ಈ ನಮ್ಮ ಭಾರತದವರು ಬೆಳೆಸೋಕೆ ಸಾಧ್ಯವಾಯಿತು. ವಾಣಿಜ್ಯ ಅಂದ್ರೆ ಟ್ರೇಡ್ ಅಂತ ಕರೀತಾರೆ, ವ್ಯಾಪಾರಗಳು ಅಂದ್ರೆ ನಮಗೆ ಪಾಶ್ಚಿಮಾತ್ಯದಿಂದ, ಪಾಶ್ಚಿಮಾತ್ಯರಂದ್ರೆ ಅವರು ಪರ್ಷಿಯನ್ನರಾಗಿರ್ಬೋದು. ಪಾಶ್ಚಿಮಾತ್ಯರಂದ್ರೇನು, ನಮ್ಮ ಭಾರತದ ಪಶ್ಚಿಮ ದಿಕ್ಕಿಗೆ ಇರುವಂತಹ ಒಂದು ಸಾಮ್ರಾಜ್ಯಗಳು. ಯಾರು? ಪರ್ಷಿಯನ್ನರು ಅಥವಾ ಇರಾನಿಯನ್ನರು, ಒಂದು ಗ್ರೀಕರಾಗಿರ್ಬೋದು, ಅರಬ್ಯನ್ನರಾಗಿರ್ಬೋದು, ಮತ್ತೆ ಮಧ್ಯ ಏಷ್ಯಾದವರಾಗಿರ್ಬೋದು, ಯುರೋಪಿಯನ್ನರಾಗಿರ್ಬೋದು. ಇವರೆಲ್ಲರೂ ನಮಗೆ ಪಾಶ್ಚಿಮಾತ್ಯರು. ಇವರು ನಮಗೆ ವಾಣಿಜ್ಯಕ್ಕೆ ಸಹಾಯಕರಾದರು. ಯಾಕಂದ್ರೆ ಅವರ ದೇಶಗಳಲ್ಲಿರುವಂತದ್ದು ಮತ್ತು ನಮ್ಮ ದೇಶಗಳಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ನಾವು ವಿನಿಮಯ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನ ಬೆಳೆಸೋಕೆ ಒಂದು ಸಾಧ್ಯವಾಯಿತು. ಭಾರತವನ್ನ ಪಾಶ್ಚಿಮಾತ್ಯರ ನಿರಂತರ ದಾಳಿಗೆ ಕೂಡ ಇವು ಖೈಬರ್ ಪಾಸ್ ಮತ್ತು ಬೋಲಾನ್ ಪಾಸ್ಗಳು ಒಂದು ಅನುಕೂಲ ಮಾಡಿಕೊಟ್ಟವು. ಯಾಕಂದ್ರೆ ಯಾರೇ ಒಬ್ರು ಭಾರತದ ಮೇಲೆ ಈ ಒಂದು ಪಶ್ಚಿಮ ಭಾಗದಿಂದ ಅಥವಾ ಉತ್ತರ ಭಾಗದಿಂದ ದಾಳಿ ಮಾಡಬೇಕಾದ್ರೆ ಅವರಿಗೆ ಬೇರೆ ಜಾಗನೇ ಇರಲಿಲ್ಲ ಭಾರತಕ್ಕೆ ಎಂಟರ್ ಆಗೋದಕ್ಕೆ, ಭಾರತದೊಳಗೆ ನುಗ್ಗೋದಕ್ಕೆ. ಕೇವಲ ಅವರಿಗೆ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆಗಳು ಮಾತ್ರ ದಾರಿಗಳಾಗಿದ್ದವು. ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣದ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಜನರನ್ನ ಕಠಿಣ ಪರಿಶ್ರಮಿ ಹಾಗೂ ಯುದ್ಧ ಪ್ರಿಯರನ್ನಾಗಿ ಪರಿವರ್ತಿಸಿದವು. ನೋಡಿ, ಮರುಭೂಮಿ ಅಂದ್ರೆ ಎಷ್ಟು ಕಷ್ಟ ಇರುತ್ತಂದ್ರೆ, ಮತ್ತು ಈ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಮನುಷ್ಯರನ್ನ ಎಷ್ಟು ಕಷ್ಟಕ್ಕೆ ಈಡ್ ಮಾಡ್ತವೆ ಅಂದ್ರೆ, ಮನುಷ್ಯರು ತುಂಬಾ ಸ್ಟ್ರಾಂಗ್ ಆಗ್ತಾರೆ, ಕಠಿಣ ಪರಿಶ್ರಮಿಗಳಾಗ್ತಾರೆ, ನಂತರ ಯುದ್ಧ ಪ್ರಿಯರು ಕೂಡ ಆಗ್ತಾರೆ. ಯಾಕಂದ್ರೆ ಈ ಒಂದು ದಟ್ಟ ಕಾಡುಗಳಲ್ಲಿ ಒಂದು ಬೇಟೆಯಾಡೋಕೆ ಶುರು ಮಾಡ್ತಾರೆ. ಇದಾದ ನಂತರ ಯಾವುದೇ ಒಂದು ಕಾಡು ಪ್ರಾಣಿ ಅವರ ಮೇಲೆ ಎರಗೋಕೆ ಅಥವಾ ಅವರನ್ನ ತಿಂದು ಮುಗಿಸೋಕೆ ಬಂದ್ರೆ ಅವುಗಳನ್ನ ಕೊಲ್ಲೋಕೆ ಯುದ್ಧ ಪ್ರಿಯರಾಗ್ತಾರೆ. ಹೀಗಾಗಿ ಅವರು ಯುದ್ಧವನ್ನು ಕೂಡ ಕಲಿತಾರೆ. ಮರುಭೂಮಿಯಲ್ಲಿ ಬದುಕುವಂತ ಒಂದು ಸಾಹಸವನ್ನ ಮಾಡಿ ಕಠಿಣ ಪರಿಶ್ರಮಿಗಳು ಕೂಡ ಇವರು ಆಗ್ತಾರೆ. ದಕ್ಷಿಣಕ್ಕಿರುವ ಸಮುದ್ರಗಳು ಒಂದು ಕಾಲದಲ್ಲಿ ತಡೆಬೇಲಿಗಳಾಗಿದ್ದವು. ಆದರೆ ನಂತರದಲ್ಲಿ ಅವು ಜಗತ್ತಿನ ಇತರೆ ಭಾಗಗಳೊಂದಿಗೆ ಸಂಪರ್ಕ ಬೆಳೆಸಲು ಸಾಧನಗಳಾದವು. ಉಪಖಂಡದಲ್ಲಿರುವ ಭೌಗೋಳಿಕ ಭಿನ್ನತೆ ಹಾಗೂ ವೈವಿಧ್ಯಪೂರ್ಣ ವಲಯಗಳು, ದ್ರಾವಿಡ, ಅಲ್ಪೈನ್, ಮಂಗೋಲಾಯ್ಡ್ ಮುಂತಾದ ಕುಲಗಳು, ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ವಿವಿಧ ಭಾಷೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯಕವಾಯಿತು. ನೋಡಿ, ಒಂದು ದಕ್ಷಿಣಕ್ಕೆ ಇರುವಂತಹ ಸಮುದ್ರಗಳು, ಈ ಒಂದು ನಮ್ಮ ಭಾರತದ ದಕ್ಷಿಣಕ್ಕೆ ಇರುವಂತಹ ಸಮುದ್ರಗಳು, ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಬಂಗಾಳ ಕೊಲ್ಲಿ ಇದೆ, ಇಲ್ಲಿ ಹಿಂದೂ ಮಹಾಸಾಗರ ಇದೆ. ಇವೆಲ್ಲ ನಮ್ಮ ಒಂದು ಭಾರತಕ್ಕೆ ತಡೆಗೋಡೆಗಳಾಗಿದ್ದವು. ಯಾಕಂದ್ರೆ ಈ ಒಂದು ಭಾಗದಿಂದ ಆವಾಗ ಒಂದು ಹಡಗುಯಾನಗಳು ಅಷ್ಟಾಗಿ ಬೆಳೆದಿರಲಿಲ್ಲ. ಹಡಗುಯಾನಗಳು ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಹೀಗಾಗಿ ಹಡಗುಗಳ ಮೂಲಕ ಬಂದು ಯಾರೂ ಒಂದು ದಾಳಿಯನ್ನ ಮಾಡ್ತಾ ಇರಲಿಲ್ಲ. ದಾಳಿಯನ್ನ ಹೇಗೆ ಮಾಡ್ತಾ ಇದ್ರು? ಖೈಬರ್ ಪಾಸ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕವೇ ಮಾತ್ರ ಭಾರತಕ್ಕೆ ಬಂದು ಹೆಚ್ಚಾಗಿ ಉತ್ತರ ಭಾರತದಲ್ಲೇ ಹೊಡೆದಾಟ ನಡೆದು ಅಲ್ಲಿ ಒಂದು ತುಂಬಾ ಹಾನಿಗೊಳಗಾಗ್ತಾ ಇತ್ತು. ಆದ್ರೆ ನಮ್ಮ ದಕ್ಷಿಣ ಭಾರತ, ನಾವಿರುವಂತಹ ಕರ್ನಾಟಕ ಆಗಿರ್ಬಹುದು, ಆಂಧ್ರ ಪ್ರದೇಶ ಆಗಿರ್ಬಹುದು, ತಮಿಳುನಾಡು, ಕೇರಳ, ಇವೆಲ್ಲ ತುಂಬಾ ಸೇಫ್ ಆಗಿದ್ದವು. ನಂತರ ಉಪಖಂಡದಲ್ಲಿರುವಂತಹ ಭೌಗೋಳಿಕ ಭಿನ್ನತೆ, ವೈವಿಧ್ಯಪೂರ್ಣ ವಲಯಗಳು ಮತ್ತು ದ್ರಾವಿಡ, ಅಲ್ಪೈನ್, ಮಂಗೋಲಾಯ್ಡ್ ಮುಂತಾದ ಕುಲಗಳು, ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ವಿವಿಧ ಭಾಷೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಇದು ಕಾರಣವಾಯಿತು. ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನ ಕೃಷಿ ಪ್ರಧಾನ ದೇಶವನ್ನಾಗಿಸಿವೆ. ಅಂದ್ರೆ ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು, ಉತ್ತರ ಭಾಗದಲ್ಲಿ ಹರಿತಾ ಇರತಕ್ಕಂತಹ ನದಿಗಳಾಗಿರ್ಬಹುದು, ದಕ್ಷಿಣ ಭಾಗದಲ್ಲಿ ಹರಿತಾ ಇರತಕ್ಕಂತಹ ನದಿಗಳಾಗಿರ್ಬಹುದು, ಇವುಗಳು ನಮ್ಮ ದೇಶವನ್ನ ಕೃಷಿ ಪ್ರಧಾನ ದೇಶವಾಗಿಸಿವೆ. ಯಾಕಂದ್ರೆ ಅಲ್ಲಿ ನೀರಿನ ಲಭ್ಯತೆ ಇರುವುದರಿಂದ ನಮ್ಮ ದೇಶದ ರೈತರಾದ್ರು ಅಲ್ಲಿ ಒಂದು ನೀರನ್ನ ಬಳಸಿಕೊಂಡು ಕೃಷಿ ಪ್ರಧಾನ ರಾಷ್ಟ್ರವನ್ನಾಗಿ ಮಾಡಿದ್ರು. ಅನೇಕ ರಾಜವಂಶಗಳ ಏಳು ಬೀಳಿಗೆ ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆಯ ಮೇಲೆ ಈ ಒಂದು ಉತ್ತರ ಮತ್ತು ನದಿ ಬಯಲುಗಳು ಕಾರಣವಾಗಿವೆ, ಪ್ರಭಾವ ಬೀರಿವೆ. ಇಲ್ಲಿಯೇ ರಾಜವಂಶಗಳು ಏಳು ಬೀಳುಗಳಾಗಿವೆ. ಯಾಕೆ ಇಲ್ಲಿ ರಾಜವಂಶಗಳು ಏಳು ಬೀಳು ಆಗಿವೆ? ಈ ಒಂದು ಕೃಷಿ ಪ್ರಧಾನವಾದಂತಹ ಉತ್ತರ ಮತ್ತು ದಕ್ಷಿಣ ಬಯಲುಗಳಂದ್ರೆ ನೋಡಿ, ಹಿಂದಿನ ಕಾಲದಲ್ಲಿ ಆಗಿರ್ಬೋದು ಅಥವಾ ಈಗಿನ ಕಾಲದಲ್ಲಿರಬಹುದು, ಸರ್ಕಾರಕ್ಕೆ ತೆರಿಗೆಗಳು ಬೇಕು, ಟ್ಯಾಕ್ಸ್ಗಳು ಬೇಕು.
ಈಗ ಕೃಷಿ ಪ್ರಧಾನವಾಗಿರುವಂತಹ ಈ ಉತ್ತರ ಮತ್ತು ದಕ್ಷಿಣ ನದಿ ಬಯಲುಗಳ ಪ್ರದೇಶದಲ್ಲಿ ಹೆಚ್ಚಾಗಿ ಕೃಷಿಯನ್ನ ಮಾಡ್ತಾ ಇರೋದ್ರಿಂದ ಅಲ್ಲಿ ದವಸ ಧಾನ್ಯಗಳನ್ನು ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಇದು ಒಂದು ಸಂಪದ್ಭರಿತವಾಗಿರುವಂತಹ ಪ್ರದೇಶವಾಗಿತ್ತು. ಹೀಗಾಗಿ ಅಂದಿನ ಕಾಲದ ರಾಜ ಮಹಾರಾಜರುಗಳು ಈ ಪ್ರದೇಶಗಳನ್ನ ವಶಪಡಿಸಿಕೊಳ್ಬೇಕು. ಈ ಪ್ರದೇಶಗಳನ್ನು ವಶಪಡಿಸಿಕೊಂಡ್ರೆ ನಮಗೆ ತೆರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ, ನಮ್ಮ ರಾಜ್ಯ ಒಂದು ಶ್ರೀಮಂತ ಆಗತ್ತೆ. ಹೀಗಾಗಿ ನಾವು ಹೆಚ್ಚಿನ ಸೈನ್ಯವನ್ನ ಬಲಪಡಿಸಬಹುದು, ಒಂದು ಸ್ಟ್ರಾಂಗ್ ಆಗಿರುವಂತಹ ಆರ್ಮಿಯನ್ನ ಮಾಡಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ಅನೇಕ ರಾಜವಂಶಗಳು ಏಳು ಬೀಳಿಗೆ ಇದು ಈ ಒಂದು ಪ್ರದೇಶಗಳು ಕಾರಣವಾದವು. ಇಲ್ಲಿ ಅನೇಕ ವಿಧದ ಖನಿಜಗಳು ಹಾಗೂ ಬಂಡೆಗಳು ವಿಪುಲವಾಗಿ ಲಭ್ಯವಾಗಿವೆ. ವಿಪುಲ ಅಂದ್ರೆ ಸಾಕಷ್ಟು ಹೇರಳವಾಗಿ ಈ ಒಂದು ಉತ್ತರ ಮತ್ತು ದಕ್ಷಿಣ ನದಿ ಬಯಲುಗಳಲ್ಲಿ ಲಭ್ಯವಾಗಿವೆ. ಮರಳುಗಲ್ಲು, ಗ್ರಾನೈಟ್ ಮತ್ತು ಅಮೃತ ಶಿಲೆಯಂತಹ ಬಂಡೆಗಳು ಮತ್ತು ಶಿಲೆಗಳ ಲಭ್ಯತೆಯು ಅರಮನೆಗಳು, ದುರ್ಗಗಳು, ಕೋಟೆ ಮುಂತಾದ ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಸಹಾಯ ಮಾಡಿದಲ್ಲದೆ ಮೂರ್ತಿಕಲೆಯ ನಿರ್ಮಾಣಕ್ಕೂ ಕೂಡ ಇವು ಸಹಕರಿಸಿವೆ. ಬೆಟ್ಟಗಳಲ್ಲಿರುವಂತಹ ಬೃಹತ್ ಶಿಲೆಗಳು ಗುಹಾಂತರ ದೇವಾಲಯಗಳ ಬೆಳವಣಿಗೆಗೂ ಸಹಾಯ ಮಾಡಿದವು. ವಿಪುಲ ಮಳೆ, ಅನುಕೂಲಕರ ಹವಾಮಾನವು ಸಂಪದ್ಭರಿತ ಮತ್ತು ವೈವಿಧ್ಯಪೂರ್ಣ ಸಸ್ಯ ಮತ್ತು ಪ್ರಾಣಿ ವರ್ಗದ ಬೆಳವಣಿಗೆಗೆ ಕಾರಣವಾಯಿತು. ಅಂದ್ರೆ ಆಗಿನ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಆಗ್ತಾ ಇತ್ತು, ಅನುಕೂಲ ಇತ್ತು. ಹೀಗಾಗಿ ಸಂಪದ್ಭರಿತ ಹಾಗೂ ವೈವಿಧ್ಯಪೂರ್ಣವಾದಂತಹ ಸಸ್ಯ ಮತ್ತು ಪ್ರಾಣಿ ವರ್ಗದ ಬೆಳವಣಿಗೆ ಅದು ಕಾರಣವಾಯಿತು. ಹಿಮಾಲಯ ಪರ್ವತಗಳು, ಮರುಭೂಮಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿದರೆ ಇಡೀ ಭಾರತವು ಉಷ್ಣ ವಲಯದಲ್ಲಿ ಕಂಡುಬರುತ್ತದೆ. ಇಲ್ಲಿನ ವಾತಾವರಣವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ. ನೋಡಿ, ಹಿಮಾಲಯ ಪರ್ವತಗಳು, ಮರುಭೂಮಿಗಳು ಹಾಗೂ ಗುಡ್ಡಗಾಡು ಪ್ರದೇಶಗಳನ್ನ ಹೊರತುಪಡಿಸಿದರೆ ಉಳಿದಂತ ಭಾರತ ಉಷ್ಣ ವಲಯದಲ್ಲಿ ಕಂಡುಬರುತ್ತದೆ. ನಾನು ಆವಾಗಲೇ ಹೇಳಿದಂತೆ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಒಂದು ರೇಖೆಯಾಗಿದೆ. ಇದು ಸಮಭಾಜಕ ವೃತ್ತವಾಗಿದೆ. ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಥವಾ ಮಕರ ಸಂಕ್ರಾಂತಿ ವೃತ್ತವಾಗಿದೆ. ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಮಕರ ಸಂಕ್ರಾಂತಿ ವೃತ್ತದ ನಡುವಿರುವಂತಹ ಒಂದು ಪ್ರದೇಶವನ್ನ ಉಷ್ಣ ವಲಯ ಪ್ರದೇಶ ಅಂತ ಕರಿತೇವೆ. ಯಾಕಂದ್ರೆ ಈ ಒಂದು ಪ್ರದೇಶದ ನಡುವಿನ ಭಾಗದಲ್ಲಿ ಸೂರ್ಯನ ಲಂಬವಾದ ಕಿರಣಗಳು ನೇರವಾಗಿ ಬೀಳುತ್ತವೆ. ಅಂದ್ರೆ ಸೂರ್ಯ ಇಲ್ಲಿ ಚಲಿಸೋಕೆ ಆರಂಭ ಮಾಡ್ತಾನೆ. ಆಕ್ಚುಲಿ ಅದು ಸೂರ್ಯ ಚಲಿಸೋದಿಲ್ಲ, ಭೂಮಿಯು ತಿರುಗ್ತಾ ಇರೋದ್ರಿಂದ ಸೂರ್ಯನ ಲಂಬವಾದ ಕಿರಣಗಳು ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಸೀಸನ್ ನಲ್ಲಿ ಈ ಪ್ರದೇಶದಲ್ಲಿ ಸೂರ್ಯನ ಲಂಬವಾದ ಕಿರಣಗಳು ಬೀಳ್ತಾ ಇರುತ್ತೆ. ಕೆಲವೊಂದು ಸೀಸನ್ಗಳಲ್ಲಿ ಈ ಪ್ರದೇಶದಲ್ಲಿ ಒಂದು ಸೂರ್ಯನ ಲಂಬವಾದ ಕಿರಣಗಳು ಬೀಳ್ತಾ ಇರುತ್ತೆ. ಇದನ್ನ ಉಷ್ಣ ವಲಯ ಅಂತ ಕರಿತೇವೆ. ಆಮೇಲೆ ಇದರ ಮೇಲ್ಗಡೆ ಇರೋದನ್ನ ಸಮಶೀತೋಷ್ಣ ವಲಯ ಅಂತ ಕರಿತೇವೆ. ಈ ಭಾಗದಿಂದ ಮೇಲ್ಭಾಗದಲ್ಲಿ ಅಂದ್ರೆ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರ ಭಾಗದಲ್ಲಿ ಸೂರ್ಯನ ಲಂಬವಾದ ಕಿರಣಗಳು ಬೀಳೋದಿಲ್ಲ, ಬದಲಾಗಿ ಸೂರ್ಯನ ಓರೆಯಾದಂತಹ ಒಂದು ಕಿರಣಗಳಲ್ಲಿ ಬೀಳೋದ್ರಿಂದ ಉಷ್ಣಾಂಶ ಕಡಿಮೆಯಾಗಿರುತ್ತದೆ. ಹೀಗಾಗಿ ಪರ್ವತಗಳು, ಹಿಮಾಲಯ ಪರ್ವತ ಶ್ರೇಣಿಗಳು ಕೂಡ ಸಮಶೀತೋಷ್ಣ ವಲಯದಲ್ಲಿವೆ. ಆಮೇಲೆ ಮರುಭೂಮಿ, ರಾಜಸ್ಥಾನದ ಮರುಭೂಮಿಯು ಕೂಡ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರ ಭಾಗದಲ್ಲಿದೆ. ಮತ್ತು ವಿಂಧ್ಯ ಪರ್ವತಗಳಾಗಿರಬಹುದು, ಸಾತ್ಪುರ ಪರ್ವತ ಶ್ರೇಣಿಗಳಾಗಿರಬಹುದು, ಇವೆಲ್ಲವನ್ನ ಹೊರತುಪಡಿಸಿ ಉಳಿದಂತಹ ದಕ್ಷಿಣ ಭಾರತ ಉಷ್ಣ ವಲಯದಲ್ಲಿ ಕಂಡುಬರುತ್ತದೆ. ನೋಡಿ, ಈ ಒಂದು ಚಿತ್ರವನ್ನ ದ್ವಿತೀಯ PUC ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಕೊಡಲಾಗಿದೆ. ಇದನ್ನ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ನೋಡಿ, ಭಾರತ ಉಪಖಂಡದಲ್ಲಿ ನಾವು ಪಾಕಿಸ್ತಾನವನ್ನ ಕಾಣಬಹುದಾಗಿದೆ, ನೇಪಾಳವನ್ನ ಕಾಣಬಹುದಾಗಿದೆ, ಭೂತಾನನ್ನ ಕಾಣಬಹುದಾಗಿದೆ, ಬಾಂಗ್ಲಾದೇಶ, ಭಾರತ ಮತ್ತು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಗಳನ್ನ ಭಾರತ ಉಪಖಂಡದಲ್ಲಿ ನಾವು ಕಾಣಬಹುದಾಗಿದೆ. ಉತ್ತರದ ಒಂದು ಮೈದಾನಗಳು ಯಾವುದು? ಉತ್ತರದ ಬಯಲು ಮೈದಾನಗಳು ಈ ಭಾಗದಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಉತ್ತರ ಭಾಗದ ಮೈದಾನಗಳು. ಈ ಭಾಗದಲ್ಲಿ ಗಂಗಾ ನದಿ, ಯಮುನಾ ನದಿ ಮುಂತಾದ ಹಲವಾರು ನದಿಗಳು ಹರಿದು ಹೋಗಿರೋದ್ರಿಂದ ಈ ಒಂದು ಭಾಗ ಸಮತಟ್ಟಾಗಿದೆ, ಬಯಲು ಪ್ರದೇಶವಾಗಿದೆ. ಹೀಗಾಗಿ ಇದನ್ನ ಉತ್ತರದ ಬಯಲು ಪ್ರದೇಶ ಅಂತ ಕರಿತೇವೆ. ನಂತರ ಅರಾವಳಿ ಪ್ರದೇಶಗಳನ್ನ ಇಲ್ಲಿ ಕಾಣಬಹುದು. ಅರಾವಳಿ ಪರ್ವತಗಳನ್ನ ಈ ಭಾಗದಲ್ಲಿ ಅರಾವಳಿ ಪರ್ವತಗಳನ್ನು ನೀವು ಕಾಣಬಹುದಾಗಿದೆ. ಈ ಭಾಗದಲ್ಲಿ ವಿಂಧ್ಯ ಪರ್ವತಗಳನ್ನು ನೀವು ಕಾಣಬಹುದು. ಅದರ ದಕ್ಷಿಣ ಭಾಗಕ್ಕೆ ಸಾತ್ಪುರ ಶ್ರೇಣಿಗಳನ್ನು ನೀವು ಕಾಣಬಹುದು. ಇವು ಕೂಡ ಪರ್ವತ ಶ್ರೇಣಿಗಳಾಗಿವೆ. ಇಲ್ಲಿ ಮಹಾನದಿಯನ್ನ ನೀವು ಕಾಣಬಹುದಾಗಿದೆ. ಮಹಾನದಿ ಇದು ದಕ್ಷಿಣ ಪ್ರಸ್ಥಭೂಮಿ. ದಕ್ಷಿಣ ಪ್ರಸ್ಥಭೂಮಿ ಎಲ್ಲಿಯವರೆಗೆ ಇದೆ? ಮಾರ್ಕ್ ಅನ್ನ ಮಾಡ್ತೀನಿ, ನೋಡ್ತಾ ಇರಿ. ದಕ್ಷಿಣ ಪ್ರಸ್ಥಭೂಮಿ ನೋಡಿ, ಇಲ್ಲಿಯಿಂದ ದಕ್ಷಿಣ ಪ್ರಸ್ಥಭೂಮಿ ಇಲ್ಲಿಯವರೆಗೂ ಕೂಡ ಇದೆ. ಮೇಘಾಲಯದಲ್ಲೂ ಕೂಡ ದಕ್ಷಿಣ ಪ್ರಸ್ಥಭೂಮಿ ಕಂಡು ಬರುತ್ತದೆ. ಇದಿಷ್ಟು ಟೋಟಲ್ ಆಗಿ ಇದು ಡೆಕ್ಕನ್ ಪ್ಲೇಟ್ಯೂ ಅಂತ ಕರೀತಾರೆ, ಅಥವಾ ದಕ್ಕನ್
ಪ್ಲೇಟ್ಯೂ ಅಥವಾ ದಕ್ಷಿಣ ಪ್ರಸ್ಥಭೂಮಿ ಅಂತ ಕರೀತಾರೆ. ಇದು ಪಶ್ಚಿಮ ಘಟ್ಟಗಳು. ಇಲ್ಲಿ ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಪಶ್ಚಿಮ ಘಟ್ಟಗಳು. ಈ ಕಡೆ ಪೂರ್ವ ಭಾಗದಲ್ಲಿರೋದು ಪೂರ್ವ ಘಟ್ಟಗಳು ಅಥವಾ ಈಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಪಶ್ಚಿಮ ಭಾಗಕ್ಕಿರೋದು ವೆಸ್ಟರ್ನ್ ಘಾಟ್ಸ್ ಅಥವಾ ಸಹ್ಯಾದ್ರಿ ಶ್ರೇಣಿಗಳಂತ ಕರೀತಾರೆ. ಇದು ಅರಬ್ಬಿ ಸಮುದ್ರ, ಇದು ಒಂದು ಬಂಗಾಳ ಕೊಲ್ಲಿಯಾಗಿದೆ. ದಕ್ಷಿಣಕ್ಕಿರೋದು ಹಿಂದೂ ಮಹಾಸಾಗರವಾಗಿದೆ. ನಂತರ ಇದು ಮಯನ್ಮಾರ ದೇಶ ಆಗಿದೆ. ಇದು ಟಿಬೆಟ್ ಅಥವಾ ಚೀನಾ ದೇಶ ಆಗಿದೆ. ಮೇಲ್ಗಡೆಯದು ಉತ್ತರ ಭಾಗದಲ್ಲಿ ಅಫಘಾನಿಸ್ತಾನ ಆಗಿದೆ. ಇದು ಹಿಮಾಲಯ ಪರ್ವತ ಶ್ರೇಣಿಗಳು. ಇವೆಲ್ಲ ಹಿಮಾಲಯ ಪರ್ವತ ಶ್ರೇಣಿಗಳಾಗಿವೆ. ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನಾವಿಲ್ಲಿ ನೋಡೋಣ. ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಹಾಗಾದ್ರೆ ಭಾರತದ ಅಂದ್ರೆ ಜಗತ್ತಿನ ಅತಿ ದೊಡ್ಡ ಮೊದಲನೆಯ ರಾಷ್ಟ್ರ ಯಾವುದು? ರಷ್ಯಾ. ಓಕೆ, ರಷ್ಯಾ ದೇಶವು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ. 2ನೆಯ ದೇಶ ಕೆನಡಾ, 3ನೆಯ ದೇಶ ಅಮೆರಿಕ ಸಂಯುಕ್ತ ಸಂಸ್ಥಾನ. ಭಾರತವು 7ನೇ ರಾಷ್ಟ್ರವಾಗಿದೆ ವಿಸ್ತೀರ್ಣದಲ್ಲಿ. ಜನಸಂಖ್ಯೆಯಲ್ಲಿ 2ನೆಯ ದೊಡ್ಡ ರಾಷ್ಟ್ರವಾಗಿದೆ. ಜನಸಂಖ್ಯೆಯಲ್ಲಿ ಮೊದಲನೇ ದೊಡ್ಡ ರಾಷ್ಟ್ರ ಯಾವುದು? ಚೀನಾ ದೇಶ. ನಮ್ಮ ರಾಷ್ಟ್ರ 2ನೇ ಒಂದು ಸ್ಥಾನದಲ್ಲಿದೆ. ಹೆರೋಡೋಟಸ್, ಗ್ರೀಕರ ಹೆರೋಡೋಟಸ್ ಭಾರತವನ್ನ ಅತ್ಯಂತ ಜನಸಂಖ್ಯೆ ಉಳ್ಳಂತಹ ಪ್ರದೇಶ ಅಂತ ಉಲ್ಲೇಖಿಸಿದ್ದಾನೆ. ಮುಂದೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಈ ಕೆಳಗಿನಂತಿವೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಅಂದ್ರೆ ಭಾರತದ ಇತಿಹಾಸವು ತುಂಬಾ ಲೇಟ್ ಆಗಿ ಒಂದು ಡೆವಲಪ್ ಆಗಿರೋದು, ಅಭಿವೃದ್ಧಿ ಆಗಿರೋದಲ್ಲ. ಹಳೆಯ ಕಾಲದಲ್ಲಿ ಏನು ನಾಗರಿಕತೆಗಳು ಇದ್ವು, ಆವಾಗಿನ ಕಾಲದಲ್ಲಿಯೇ ಸಮಕಾಲೀನವಾಗಿದ್ದಂತಹ ನಮ್ಮ ಒಂದು ಭಾರತದ ಸಂಸ್ಕೃತಿ ಒಂದು ನಾಗರಿಕತೆ ಆಗಿದೆ. ಇದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನ ಹೊಂದಿದೆ. ಚೀನಾ ದೇಶವು ಕೂಡ ಸುಮಾರು 4000 ವರ್ಷಗಳಿಂದ ತನ್ನ ಸಂಸ್ಕೃತಿಯನ್ನ, ನಾಗರಿಕತೆಯನ್ನ, ಇತಿಹಾಸವನ್ನ ಮುಂದುವರಿಸಿಕೊಂಡು ಬಂದಿದೆ. ಹಾಗೆಯೇ ಭಾರತವು ಕೂಡ ತನ್ನ ಸಂಸ್ಕೃತಿ, ಇತಿಹಾಸ, ನಾಗರಿಕತೆಯನ್ನ ಮುಂದುವರಿಸಿಕೊಂಡು ಬಂದಿದೆ. ಸ್ತರಬದ್ಧ ವಿಕಾಸ. ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದೆ. ನೋಡಿ, ಭಾರತದ ನಾಗರಿಕತೆಯು ಒಂದು ತನ್ನ ಸಂಸ್ಕೃತಿಗಳಲ್ಲಿ ವಿವಿಧ ಹಂತಗಳಲ್ಲಿ, ಸ್ತರಗಳಲ್ಲಿ ಅವಶ್ಯಕತೆ ಉಳ್ಳಂತಹ ಒಂದು ಮಾರ್ಪಾಡುಗಳನ್ನ ಮಾಡ್ತಾ ಬಂದಿದೆ. ಏನಿದು ಮಾರ್ಪಾಡುಗಳು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನಾಗರಿಕತೆಯಲ್ಲಿ ಅಂದ್ರೆ ಗಮನಿಸಿ. ಹಿಂದಿನ ಕಾಲದಲ್ಲಿ 2000 ವರ್ಷಗಳ ಹಿಂದೆ, 3000 ವರ್ಷಗಳ ಹಿಂದೆ ಮಾನವನು ಕಾಡಿನ ಒಂದು ಹಸಿ ಮಾಂಸಗಳನ್ನ, ಕಾಡಿನ ಪ್ರಾಣಿಗಳ ಹಸಿ ಮಾಂಸವನ್ನ ತಿಂದು ಬದುಕ್ತಾ ಇದ್ದ. ಅದಾದ ಕೆಲವು ವರ್ಷಗಳ ನಂತರ ಕೃಷಿ ಚಟುವಟಿಕೆಯನ್ನ ಪ್ರಾರಂಭ ಮಾಡಿದ, ಬಿತ್ತಿ ಬೆಳೆದು ತಿನ್ನೋದಕ್ಕೆ ಶುರು ಮಾಡಿದ. ಈಗ ನಾವು ಬದಲಾದ, ಮಾರ್ಪಾಡಾದಂತಹ ಒಂದು ನಾಗರಿಕತೆಯಲ್ಲಿ ನಾವು ವಿವಿಧ ಪ್ರಕಾರದ ಒಂದು ಅಡುಗೆಗಳನ್ನ ಮಾಡ್ತೀವಿ. ಪಕ್ವವಾದಂತಹ ಒಂದು ಅಡುಗೆಗಳನ್ನ ಮಾಡ್ತೀವಿ. ಮಸಾಲ ಪದಾರ್ಥಗಳನ್ನ ಬಳಸಿ ಅಡುಗೆಗಳನ್ನ ಮಾಡ್ತೀವಿ. ಬಿರಿಯಾನಿಗಳನ್ನ ಮಾಡ್ತೀವಿ. ತರಹತರವಾದ ಬಿರಿಯಾನಿಗಳನ್ನ ಮಾಡ್ತೀವಿ. ನೋಡಿ, ಹಿಂದಿನ ಕಾಲದಲ್ಲಿ ಮನುಷ್ಯ ಕೇವಲ ಹಸಿ ಮಾಂಸವನ್ನು ತಿನ್ನೋದಕ್ಕೂ, ನಾವು ಈಗ ಬೇಯಿಸಿಕೊಂಡು ತಿನ್ನೋದಕ್ಕೂ, ಮಸಾಲೆ ಹಾಕಿಕೊಂಡು ತಿನ್ನೋದಕ್ಕೂ ಎಷ್ಟೊಂದು ಮಾರ್ಪಾಡುಗಳಾಗಿವೆ. ನಂತರ ನೀವು ಬಟ್ಟೆಗಳನ್ನ ಗಮನಿಸಿ. ಹಿಂದಿನ ಕಾಲದಲ್ಲಿ ಮನುಷ್ಯರು ಬಟ್ಟೆಗಳನ್ನೇ ಹಾಕೊಳ್ತಾ ಇರಲಿಲ್ಲ. ಅದಾದ ನಂತರ ಮಾನವನು ಪ್ರಾಣಿಗಳ ಚರ್ಮದಿಂದ ಮಾಡಿದಂತಹ ಒಂದು ಬಟ್ಟೆಗಳನ್ನು ಸುತ್ತಕೊಳ್ಳೋಕೆ ಶುರು ಮಾಡಿದ. ನಂತರ ವೇದಗಳ ಕಾಲದಿಂದ ಗಮನಿಸಬಹುದು, ಕಾವಿಗಳನ್ನ ಉಡೋಕೆ ಶುರು ಮಾಡಿದ್ರು ಭಾರತೀಯರು, ಕಾವಿಗಳನ್ನ. ನಂತರ ಧೋತಿಗಳನ್ನ, ಪಂಚೆಗಳನ್ನು ಉಡೋದಕ್ಕೆ ಶುರು ಮಾಡಿದ್ರು. ಬ್ರಿಟಿಷರ ಆಗಮನದ ನಂತರ ಪ್ಯಾಂಟ್ಗಳನ್ನ, ಶರ್ಟ್ಗಳನ್ನ ಉಡೋದಕ್ಕೆ ಶುರು ಮಾಡಿದ್ರು. ಇತ್ತೀಚಿನ ಒಂದು ಮಾರ್ಪಾಡು, ನಮ್ಮ ಭಾರತದ ನಾಗರಿಕತೆ ಇತ್ತೀಚಿನ ಮಾರ್ಪಾಡು, ಲೇಟೆಸ್ಟ್ ಆಗಿರುವಂತಹ ಒಂದು ಮಾಡಿಫಿಕೇಶನ್ ಮಾರ್ಪಾಡು ಏನಂದ್ರೆ, ಕಿತ್ತೋಗಿರುವಂತಹ, ಹರಿದೋಗಿರುವಂತಹ, ತೇಪೆ ಹಚ್ಚಿರುವಂತಹ ಜೀನ್ಸ್ ಪ್ಯಾಂಟ್ಗಳನ್ನ ನೀವೆಲ್ಲ ಹಾಕ್ತಾ ಇದ್ದೀರಾ, ಮತ್ತು ಟಿ ಶರ್ಟ್ಗಳನ್ನ ಹಾಕ್ತಾ ಇದ್ದೀರಾ, ಮತ್ತು ಹರಿದೋಗಿರುವಂತಹ ಶರ್ಟ್ಗಳನ್ನ ಫ್ಯಾಷನ್ ಅಂತ ಹಾಕ್ತಾ ಇದ್ದೀರಾ. ನೋಡಿ, ಇವೆಲ್ಲವೂ ನಾಗರಿಕತೆಯ ಒಂದು ಮಾರ್ಪಾಡುಗಳಾಗಿವೆ, ಚೇಂಜಸ್ಗಳಾಗ್ತಾ ಇದಾವೆ. ಅಂದ್ರೆ ನಾವು ಹಳೆಯ ಕಾಲದ ಕಾವಿಯನ್ನ ಧರಿಸಿ ಓಡಾಡ್ತಾ ಇಲ್ಲ, ಧೋತಿಯನ್ನ ಧರಿಸಿ ಓಡಾಡ್ತಾ ಇಲ್ಲ. ಕಾಲ ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇದ್ದೇವೆ. ಇದೇ ಮಾರ್ಪಾಡು ಅಂತ ಕರೀತಾರೆ. ಸಿಂಧೂ ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ, ವೇದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗಿನ ಘಟನಾವಳಿಗಳು ಒಂದನ್ನೊಂದು ಜೋಡಿಸುವ ಒಂದು ಕೊಂಡಿಗಳಾಗಿದ್ದನ್ನ ನಾವು ಕಾಣುತ್ತೇವೆ. ಎಲ್ಲಕ್ಕೂ ಲಿಂಕ್ ಇದೆ. ನಮ್ಮ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಆಮೇಲೆ ಉಳಿದಂತಹ ವೇದ ಸಂಸ್ಕೃತಿ ಆಗಿರಬಹುದು, ಇಸ್ಲಾಂ ಧರ್ಮ ಆಗಿರಬಹುದು, ಎಲ್ಲವನ್ನ ನಾವು ಒಂದು ಹೊಂದಾಣಿಕೆಯನ್ನ ಕಾಣಬಹುದಾಗಿದೆ.
ವಿದೇಶಿ ದಾಳಿಗಳು. ಭಾರತ, ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದ ಮೇಲಿಂದ ಮೇಲೆ ವಿದೇಶಿಯರ ದಾಳಿ ಮತ್ತು ಪ್ರಭಾವಕ್ಕೆ ಒಳಪಟ್ಟಿದೆ. ನಾನು ಆವಾಗಲೇ ಹೇಳಿದಂತೆ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆಗಳಲ್ಲಿ ವಿದೇಶಿಯರು, ಪರ್ಷಿಯನರಾಗಿರ್ಬಹುದು, ಅರಬ್ಬರಾಗಿರ್ಬಹುದು, ಮಧ್ಯ ಏಷ್ಯಾದಿಂದ ಒಂದು ರಾಜರುಗಳು, ಅಲ್ಲಿನ ದಾಳಿಕೋರರಾಗಿರ್ಬಹುದು, ಇವರೆಲ್ಲರೂ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆಗಳಿಂದ ಭಾರತದ ಒಳಗಡೆ ನುಗ್ಗಿ ದಾಳಿಯನ್ನ ಮಾಡ್ತಾ ಇದ್ರು. ಹೀಗಾಗಿ ಇದು ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಕಂಡು ಬರುವುದರಿಂದ, ಉತ್ತರ ಪ್ರದೇಶ ಅಂದ್ರೆ ಉತ್ತರ ಪ್ರದೇಶ ರಾಜ್ಯ ಅಲ್ಲ, ನಮ್ಮ ಭಾರತದ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಇಲ್ಲಿಯ ದಾಳಿಗಳು ನಡೆದಿರೋದ್ರಿಂದ ಅಲ್ಲಿ ಸಾಕಷ್ಟು ಹಾನಿಗಳು ಉಂಟಾದವು. ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು, ಅಫಗನ್ನರು ಮುಂತಾದವರು ಈ ಒಂದು ಕಣಿವೆಗಳಲ್ಲಿ ಒಳನುಸುಳಿದ್ದರಿಂದ ಭಾರತದ ಮೇಲೆ ಗಾಢವಾದ ಪ್ರಭಾವವನ್ನ ಬೀರಿದ್ದಾರೆ. ಈ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಕೊಡುಗೆಯನ್ನ ನೀಡುವುದರೊಂದಿಗೆ ಅದರ ಭಾಗವಾಗಿದ್ದಾರೆ. ನೋಡಿ, ಇವರೆಲ್ಲ ಒಂದು ಗ್ರೀಕರಾಗಿರ್ಬೋದು, ಪರ್ಷಿಯನರಾಗಿರ್ಬೋದು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು, ಅಫಗನ್ನರು, ಇವರೆಲ್ಲ ನಮ್ಮ ಭಾರತಕ್ಕೆ ದಾಳಿಯನ್ನ ಮಾಡೋಕೆ ಬಂದರೂ ಕೂಡ ನಮ್ಮ ಭಾರತದಲ್ಲಿಯೇ ನೆಲೆಸಿ ನಮ್ಮ ಭಾರತದ ಸಂಸ್ಕೃತಿಗಳಲ್ಲಿ ಒಂದಾದ್ರು, ಬೆರೆತರು. ಅವರ ಸಂಸ್ಕೃತಿಗಳನ್ನ ನಾವು ಒಂದು ಅಳವಡಿಸಿಕೊಂಡ್ವಿ. ನೋಡಿ, ಇಂಡೋ ಸಾರ್ಸನಿಕ್ ಶೈಲಿ ಅಂತ ಕರಿತೀವಿ. ಈ ಒಂದು ಇಸ್ಲಾಂ ಶೈಲಿಯಲ್ಲಿ ನಾವು ಕಟ್ಟಡಗಳನ್ನ ಕಟ್ಟೋದನ್ನ ಒಂದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಕಟ್ತೀವಿ. ಅಂದ್ರೆ ಒಂದು ಪಾಶ್ಚಿಮಾತ್ಯರಿಂದ ಒಂದು ಎರವಲು ಪಡೆದಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ನಾವು ಬೆಳೆಸಿದ್ದೇವೆ. ಮತ್ತು ಈ ಅರಬ್ಬರು ಮತ್ತು ಪರ್ಷಿಯನರಿಂದ ಒಂದು ತಂದಿರ್ತಕ್ಕಂತಹ ಬಿರಿಯಾನಿಯನ್ನು ಕೂಡ ನಾವು ಸೇವಿಸ್ತಾ ಇದ್ದೇವೆ. ಹೀಗಾಗಿ ಇವರೆಲ್ಲರೂ ನಮ್ಮ ಭಾರತದೊಳಗೆ ನುಸುಳಿದರೂ ಕೂಡ ಅವರಿಂದ ಕೆಲವೊಂದು ಸಂಸ್ಕೃತಿಗಳನ್ನ ನಾವು ಎರವಲಾಗಿ ಪಡೆದಿದ್ದೇವೆ. ಇಂಗ್ಲಿಷರು ಇದಕ್ಕೆ ಹೊರತಾಗಿದ್ದಾರೆ, ಎಕ್ಸೆಪ್ಷನ್ಸ್ ಅಂತ ಕರೀತಾರೆ. ಅವರು ದೀರ್ಘಕಾಲ ಭಾರತವನ್ನ ಆಳಿದರೂ ಕೂಡ ನಮ್ಮ ಭಾರತದ ಸಂಸ್ಕೃತಿ ಹೊಂದಿಕೊಳ್ಳಿಲ್ಲ, ನಮ್ಮ ಭಾರತೀಯ ಸಂಸ್ಕೃತಿ ಒಳಗಡೆ ಇವರು ಸೇರ್ಕೊಳ್ಳಿಲ್ಲ. ದಕ್ಷಿಣ ಭಾರತವು ಇಂತಹ ದಾಳಿಗಳಿಗೆ ಒಳಪಡದೆ ತನ್ನದೇ ಆದ ವಿಭಿನ್ನ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದೆ. ನೋಡಿ, ಇಂಗ್ಲಿಷರು ಯಾಕೆ ಹೊರತಾಗಿದ್ದಾರೆ? ಇಂಗ್ಲಿಷರು ನಮ್ಮ ಭಾರತಕ್ಕೆ ಬಂದ್ರು, ಆದ್ರೆ ಅವರು ನಮ್ಮ ಭಾರತಕ್ಕೆ ಮೊಘಲರು ಬಂದ್ರು. ಮೊಘಲರು ಬಂದಾಗ ಅವರು ನಮ್ಮ ಭಾರತದಲ್ಲಿದ್ದು ನಮ್ಮ ಭಾರತದ ಭಾಷೆಗಳನ್ನ ಕಲಿತು ನಮ್ಮ ಭಾರತದಲ್ಲಿಯೇ ಒಂದಾದ್ರು. ಆದ್ರೆ ಇಂಗ್ಲಿಷರು ಭಾರತಕ್ಕೆ ಬಂದು ಹಿಂದಿಯನ್ನ ಕಲಿಯಲಿಲ್ಲ, ಬದಲಾಗಿ ನಮಗೆ ಇಂಗ್ಲಿಷನ್ನ ಕಲಿಸಿ ಹೋದ್ರು. ಬದಲಾಗಿ ನಮಗೆ ಪ್ಯಾಂಟ್ ಅನ್ನ ಹಾಕೋಕೆ ಹೇಳಿದ್ರು, ಶರ್ಟ್ ಗಳನ್ನ ಕೊಡಿಸಿದ್ರು, ಬೀಡಿಗಳನ್ನ, ತಂಬಾಕುಗಳನ್ನ ಪರಿಚಯ ಮಾಡಿದ್ರು. ಆದ್ರೆ ನಮ್ಮಿಂದ ಯಾವುದೇ ಒಂದು ಎರವಲನ್ನಾಗಿ ಅವರು ಪಡೆಯಲಿಲ್ಲ. ದಕ್ಷಿಣ ಭಾರತವು ಈ ಒಂದು ದಾಳಿಗಳಿಗೆ ಒಳಪಡದೆ ತನ್ನದೇ ಆದ ವಿಭಿನ್ನ ಸಂಸ್ಕೃತಿಯನ್ನ ಬೆಳೆಸಿಕೊಂಡಿದೆ. ಯಾಕಂದ್ರೆ ಉತ್ತರ ಭಾರತದಲ್ಲಿ ದಾಳಿಗಳಾದಾಗ ದಕ್ಷಿಣ ಭಾಗಕ್ಕೆ ಬರೋದು ಅತ್ಯಂತ ಒಂದು ಸುಲಭದ ಮಾತಾಗಿರಲಿಲ್ಲ. ಯಾಕಂದ್ರೆ ಈ ಒಂದು ಮಧ್ಯ ಭಾಗದಲ್ಲಿ ವಿಂಧ್ಯ ಪರ್ವತಗಳಿವೆ ಮತ್ತು ಕೆಳಗಡೆ ಅದರ ದಕ್ಷಿಣ ಭಾಗದಲ್ಲಿ ಸಾತ್ಪುರ ಪರ್ವತ ಶ್ರೇಣಿಗಳಿವೆ. ಈ ಒಂದು ಪರ್ವತ ಶ್ರೇಣಿಗಳನ್ನ ದಾಟಿ ಬರೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಹೀಗಾಗಿ ದಕ್ಷಿಣ ಭಾರತವು ತುಂಬಾ ಸೇಫ್ ಆಗಿತ್ತು. ಹೀಗಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕೆಲವೊಂದಿಷ್ಟು ಸಂಸ್ಕೃತಿಗಳು ಹಾಗೆಯೇ ಉಳಿದುಕೊಂಡಿವೆ. ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ, ಪಾರಸಿ ಹಾಗೂ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳ ತವರಾಗಿದೆ. ಅಂದ್ರೆ ನಮ್ಮ ಭಾರತದಲ್ಲಿ ನಾವೆಲ್ಲರೂ ಸಹಿಷ್ಣುಗಳಾಗಿವೆ. ಅಂದ್ರೆ ಇತರೆ ಧರ್ಮಗಳ ಮೇಲೆ ನಾವು ಯಾವುದೇ ದ್ವೇಷಗಳನ್ನ ಹೊಂದಿಲ್ಲ ಅಂತ ಇಲ್ಲಿ ಕೊಡಲಾಗಿದೆ. ಇತರೆ ಧರ್ಮಗಳು ಯಾವುದು ಭಾರತದಲ್ಲಿರುವುದು? ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಪಾರಸಿ ಧರ್ಮ ಹಾಗೂ ಕಾಡುಗಳಲ್ಲಿ ವಾಸಿಸ್ತಾ ಇರ್ತಕ್ಕಂತಹ ವಿವಿಧ ಬುಡಕಟ್ಟು ಜನಾಂಗಗಳು ನಾವು ಇವರೆಲ್ಲರ ಪರವಾಗಿ ಒಂದು ಆಗಿರಲಿವೆ. ಅಂದ್ರೆ ನಾವು ಸಹಿಷ್ಣುಗಳು ಆಗಿದ್ದೇವೆ, ಇವರಿಗೆ ಯಾವುದೇ ಒಂದು ತೊಂದರೆಯನ್ನ ಮಾಡಿಲ್ಲ. ಭಾರತೀಯರು ವಸುದೈವಕ ಕುಟುಂಬಕಂ ಹಾಗೂ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆಯನ್ನ ಹೊಂದಿದ್ದಾರೆ. ಏನಿದರ ಅರ್ಥ? ವಸುದೈವ ಕುಟುಂಬಕಂ, ಅದರ ಅರ್ಥ ವಿಶ್ವವೇ ಒಂದು ಕುಟುಂಬ. ವಸುದೈವಕ ಕುಟುಂಬಕಂ ಅಂದ್ರೆ ವಿಶ್ವವೇ ಒಂದು ಕುಟುಂಬ. ಆಮೇಲೆ ಸರ್ವೇ ಜನೋ ಸುಖಿನೋ ಭವಂತು ಅಂದ್ರೆ ಸಮಸ್ತ ಜನರಿಗೂ ಸುಖವಾಗಲಿ ಅಂತ ನಾವು ಭಾರತೀಯರು ಎಲ್ಲರಿಗೂ ಬಯಸ್ತೀವಿ. ಜಗತ್ತಿಗೆ ಕೊಡುಗೆಗಳೇನು? ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಗಳನ್ನು ಭಾರತೀಯರು ನೀಡಿದ್ದಾರೆ. ವಾಸ್ತುಶಿಲ್ಪದ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳಾದ
ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು ಮತ್ತು ಗುಹೆಗಳು ಭಾರತೀಯ ಕಲಾ ಶ್ರೇಷ್ಠತೆಯ ಒಂದು ಕುರುಹುಗಳಾಗಿವೆ. ವಿಶ್ವಸಂಸ್ಥೆಯು ರಾಜಸ್ಥಾನದ ಗಿರಿದುರ್ಗಗಳು, ಮಧ್ಯಪ್ರದೇಶದ ಖಜುರಾಹೋ ಮತ್ತು ಒರಿಸ್ಸಾದ ಕೋನಾರ್ಕ್ ದೇವಾಲಯ, ಉತ್ತರ ಪ್ರದೇಶದ ತಾಜ್ ಮಹಲ್ ಮತ್ತು ರಾಜಸ್ಥಾನದ ಜಂತರ್ ಮಂತರ್ ಮತ್ತು ಬಿಹಾರದ ಗಯಾ ಮತ್ತು ಮಧ್ಯಪ್ರದೇಶದ ಸಾಂಚಿ, ಮಹಾರಾಷ್ಟ್ರದ ಅಜಂತ ಎಲ್ಲೋರ, ಕರ್ನಾಟಕದ ಹಂಪಿ ಐಹೊಳೆ ಪಟ್ಟದಕಲ್ಲು, ತಮಿಳುನಾಡಿನ ಮದುರೈ, ಕಂಚಿ, ಮಹಾಬಲಿಪುರಂ, ಗೋವಾದ ಚರ್ಚ್ಗಳು ಮುಂತಾದ 30ಕ್ಕೂ ಹೆಚ್ಚು ಒಂದು ಐತಿಹಾಸಿಕ ತಾಣಗಳನ್ನು ವಿಶ್ವಸಂಸ್ಥೆಯು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿವೆ ನಮ್ಮ ಭಾರತದ ಐತಿಹಾಸಿಕ ತಾಣಗಳನ್ನ. ಯೋಗ ಮತ್ತು ಆಯುರ್ವೇದಗಳು ವಿಶ್ವದ ಮಾನವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ರಕ್ಷಣೆಗೆ ಭಾರತೀಯರ ವಿಶೇಷ ಕೊಡುಗೆಗಳಾಗಿವೆ. ಚರಕ, ಸುಶ್ರುತ ಹಾಗೂ ಪತಂಜಲಿಯವರ ಕೊಡುಗೆಗಳು ಉಲ್ಲೇಖನೀಯವಾಗಿವೆ. ಉಲ್ಲೇಖನೀಯವಾಗಿವೆ ಅಂದ್ರೇನು? ಹೆಸರಿಸಲು ಯೋಗ್ಯವಾಗಿವೆ. ಅಂದ್ರೆ ಯೋಗ ಮತ್ತು ಆಯುರ್ವೇದಕ್ಕೆ ಚರಕ, ಸುಶ್ರುತ ಹಾಗೂ ಪತಂಜಲಿಯವರ ಕೊಡುಗೆಗಳನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಹಿಂದೂಸ್ತಾನಿ ಮತ್ತು ಕಾರ್ನಾಟಿಕ್ ಸಂಗೀತ, ಭರತನಾಟ್ಯ, ಕಥಕ್, ಕೂಚುಪುಡಿ, ಮೋಹಿನಿಯಾಟ್ಟಂ ಮುಂತಾದ ನೃತ್ಯ ಪ್ರಕಾರಗಳು ಭಾರತೀಯರ ಕಲಾತ್ಮಕ ಕೊಡುಗೆಗಳಾಗಿವೆ. ಭಾರತೀಯ ಗಣಿತ ತಜ್ಞರ ಮಹಾನ್ ಕೊಡುಗೆಗಳಾದಂತಹ 0 ದಶಮಾಂಶ ಪದ್ಧತಿಯ ಪರಿಕಲ್ಪನೆಗಳು ಜಗತ್ತಿನ ಗಣಿತ ಲೋಕವನ್ನ ಶ್ರೀಮಂತಗೊಳಿಸಿವೆ. ಇಂದಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಕತ್ತಲೆ ಯುಗದಲ್ಲಿರುವಾಗ ಭಾರತವು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವೈಭವದ ಉತ್ತುಂಗದಲ್ಲಿತ್ತು. ಅಂದ್ರೆ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನಾವು ಡೆವಲಪ್ಡ್ ಸ್ಟೇಟ್ಸ್ ಅಥವಾ ಡೆವಲಪ್ಡ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಇವುಗಳೆಲ್ಲ ಕತ್ತಲೆ ಸಮಯದಲ್ಲಿರಬೇಕಾದ್ರೆ, ಅಂದ್ರೆ ಆ ದೇಶಗಳಲ್ಲಿ ಯಾವುದೇ ಒಂದು ವಿಜ್ಞಾನ ತಂತ್ರಜ್ಞಾನಗಳ ಬೆಳವಣಿಗೆ ಆಗಿರಬಹುದು, ಗಣಿತದ ಮೇಲೆ ಒಂದು ಸಂಶೋಧನೆಗಳಾಗಿರ್ಬೋದು, ಯೋಗ ಆಯುರ್ವೇದಗಳ ಮೇಲೆ ಸಂಶೋಧನೆಗಳಾಗಿರ್ಬೋದು, ಅಲ್ಲಿ ಏನೂ ಇರಲಿಲ್ಲ ಆ ಟೈಮಲ್ಲಿ. ಆದರೆ ಆ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಈ ಒಂದು ಗಣಿತ ಲೋಕದಲ್ಲಿ ಬೆಳವಣಿಗೆಗಳಾಗಿದ್ದವು. ಸೊನ್ನೆಗಳನ್ನ ಕೊಟ್ಟಿದ್ದೇವೆ, ದಶಮಾಂಶ ಪದ್ಧತಿಯ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಿದ್ವಿ. ಆಮೇಲೆ ಬೌದ್ಧಿಕವಾಗಿ ಬುದ್ಧಿಶಕ್ತಿಯಲ್ಲಿ ನಾವು ಒಂದು ಶ್ರೀಮಂತರಾಗಿದ್ವಿ. ಆಧ್ಯಾತ್ಮಿಕ ವೈಭವದ ಉತ್ತುಂಗದಲ್ಲಿತ್ತು. ಆಧ್ಯಾತ್ಮಿಕವಾಗಿ ಅಂದ್ರೆ ಧಾರ್ಮಿಕವಾಗಿ ನಾವು ಉತ್ತುಂಗದಲ್ಲಿದ್ದೇವೆ, ಆವಾಗ ಇದ್ವಿ. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಂಚಿ ಮುಂತಾದೆಡೆಗಳಲ್ಲಿ ವಿಶ್ವವಿದ್ಯಾಲಯಗಳು ವಿಶ್ವದ ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳನ್ನ ಆಕರ್ಷಿಸ್ತಾ ಇದ್ವು. ಇವೆಲ್ಲ ನಮ್ಮ ಭಾರತದಲ್ಲಿ ಮೊದಲು ಇದ್ದಂತಹ ವಿಶ್ವವಿದ್ಯಾಲಯಗಳು. ಯಾವುದು? ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ ಮತ್ತು ಕಂಚಿ. ಇವುಗಳು ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ನಮ್ಮ ಭಾರತಕ್ಕೆ ಆಕರ್ಷಣೆ ಮಾಡ್ತಾ ಇದ್ವು ಈ ಒಂದು ವಿಶ್ವವಿದ್ಯಾಲಯಗಳು. ಹಾಗಾಗಿ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ವಿಶ್ವವಿದ್ಯಾಲಯಗಳು ನಮ್ಮ ಭಾರತದಲ್ಲಿ ಇದ್ವು. ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತದ ಫಲವತ್ತಾದ ಭೂಮಿ ಮತ್ತು ಅಗಾಧ ಸಂಪತ್ತು ವಿದೇಶಿ ಆಕ್ರಮಣಕಾರರನ್ನ ಆಕರ್ಷಣೆ ಮಾಡಿತು. ಗ್ರೀಕರು, ಪರ್ಷಿಯನ್ನರು, ಅಫಗನ್ನರು, ಮಂಗೋಲರು, ಯುರೋಪಿಯನ್ನರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡಿದ್ರು. ಯಾಕಂದ್ರೆ ಭಾರತದ ಭೂಮಿ ತುಂಬಾ ಫಲವತ್ತಾಗಿದೆ. ಉತ್ತರದ ಬಯಲು ಮೈದಾನಗಳಾಗಿರ್ಬಹುದು, ಉಳಿದಂತ ಭಾಗಗಳಾಗಿರ್ಬೋದು ತುಂಬಾ ಫಲವತ್ತಾಗಿದೆ. ಅಲ್ಲಿ ಕೃಷಿಯನ್ನ ಮಾಡಿ ಒಂದು ಒಳ್ಳೆಯ ಉತ್ಪಾದನೆಯನ್ನ ಪಡಿಬಹುದು. ಮತ್ತು ಭಾರತ ಅಗಾಧವಾದಂತಹ ಸಂಪತ್ತನ್ನ ಹೊಂದಿತ್ತು. ಹೀಗಾಗಿ ಇವರೆಲ್ಲರೂ ದಾಳಿಯನ್ನ ಮಾಡ್ತಾ ಇದ್ರು ಭಾರತಕ್ಕೆ. ನಿಸರ್ಗ ಸೌಂದರ್ಯದ ತಾಣಗಳಾದಂತಹ ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಕೇರಳದ ರಾಷ್ಟ್ರೀಯ ಉದ್ಯಾನವನಗಳು, ನಮ್ಮ ಭಾರತದ ಕಡಲ ತೀರಗಳು, ಐತಿಹಾಸಿಕ ಸ್ಮಾರಕಗಳು ವಿಶ್ವದಾದ್ಯಂತ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತವೆ.